ನಿನ್ನೆಯ ಮೆಲುಕು ಬ್ರಹ್ಮಚರ್ಯವನ್ನು ಯಾವುದಕ್ಕಾಗಿ ಆಚರಿಸ್ತಾರೆ? ಉಪನಿಷತ್ತಿನ ಪ್ರಕಾರ ಹೇಳ್ತೀರಾ? ಹೇಳಿ, ಜೋರಾಗಿ ಹೇಳಿ. ಅದಕ್ಕೋಸ್ಕರ ಬ್ರಹ್ಮಚರ್ಯವನ್ನು, ಹೌದು, ಅಲ್ಲ ಅಂತಲ್ಲ. ಉಪನಿಷತ್ತಿನ ಆ ಸಾಲು ಹೇಳೋಕ್ಕಾಗತ್ತಾ ನಿಮಗೆ? ನಾನು ಹೇಳಿದ್ದು ಸುಮುಖ ಹೇಳು. ಸರಿ ಇದೆ. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಅದೇ ಸಾಲು. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಇಷ್ಟೆಲ್ಲ ಬರಡು ಕಠಿಣ ಅಂತ ಅನಿಸುತ್ತೆ ಲೌಕಿಕ ದೃಷ್ಟಿಯಿಂದ ನೋಡಿದಾಗ. ಅದನ್ನು ತಿಳಿದೇ ಇರುವ ದೃಷ್ಟಿಯಿಂದ ನೋಡಿದಾಗ ಎಷ್ಟೆಲ್ಲ ಕ್ಲೇಶಗಳಪ್ಪ ಈ ಬ್ರಹ್ಮಚರ್ಯ ಅಂದರೆ. ಚಪ್ಪಲಿ ಹಾಕೋ ಹಾಗಿಲ್ಲ, ಕೊಡೆ ಹಿಡಿಯೋ ಹಾಗಿಲ್ಲ, ಕನ್ನಡಿ ನೋಡೋ ಹಾಗಿಲ್ಲ. ಏನಪ್ಪ ಇದು ಅಂತ ಅನಿಸುತ್ತೆ. ಆದರೆ ಯಾಕೆ ಅಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ಸುಖ ಇದೆ ಅಂತ, ಮಹಾ ಸುಖ ಇದೆ. ಅದಕ್ಕೋಸ್ಕರವಾಗಿ ಬ್ರಹ್ಮಚರ್ಯನ ಆಚರಣೆ ಮಾಡ್ತಾರೆ. ಈ ಯಾವುದಕ್ಕಾಗಿ ಅನ್ನೋದಕ್ಕೆ ಒಂದು ಅಕ್ಷರದ ಉತ್ತರ ಕೊಟ್ಟಿದೆ. ಏಕಾಕ್ಷರಂ ಬ್ರಹ್ಮ. ಯಾವುದದು? ಓಂ. ಯಾವುದಕ್ಕಾಗಿ ಬ್ರಹ್ಮಚರ್ಯವನ್ನು ಆಚರಿಸ್ತಾರೆ ಅಂದರೆ ಓಂ. ಅದಕ್ಕಾಗಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಓಂ ಎಂಬುದಾಗಿ ಅದು ಅಂತ. ಓಂ ಅಂದರೆ ಪರಮಾತ್ಮ ಅಲ್ವಾ? ತಸ್ಯ ವಾಚಕ ಪ್ರಣವ ಯೋಗಸೂತ್ರ. ಭಗವಂತನ ಹೆಸರು ಏನಪ್ಪ ಅಂದರೆ ಮೊದಲನೇ ಹೆಸರು ಇದು ಓಂ. ಮತ್ತೆ ಸಹಸ್ರನಾಮಗಳಿದೆ, ದಶಸಹಸ್ರನಾಮಗಳಿದೆ, ಲಕ್ಷ ಕೋಟಿ ನಾಮಗಳಿದೆ. ಎಲ್ಲ ನಾಮವೂ ಅದೇ, ಅವನದ್ದೇ. ಎಲ್ಲ ಶಬ್ದಗಳು ಅಂತಿಮವಾಗಿ ಅವನನ್ನೇ ಹೇಳ್ತವೆ. ಪರಿವಸಾನಗತಿಯ ಪ್ರತಿಯೊಂದು ಶಬ್ದಕ್ಕೂ ಪರಮಾತ್ಮನೇ ಅರ್ಥ. ಯಾಕೆಂದರೆ ಎಲ್ಲವೂ ಪರಮಾತ್ಮನೇ, ಅದಲ್ಲದೆ ಇರೋದು ಯಾವುದೂ ಇಲ್ಲ. ಆದರೆ ಮೊಟ್ಟ ಮೊದಲನೇ ಹೆಸರು ಯಾವುದು ಅವನದ್ದು ಅಂದರೆ ಓಂ ಅಂತ. ಆ ಓಮಿನ ಮೂಲಕವಾಗಿ ಅವನನ್ನು ತಲುಪಬಹುದು. ಬ್ರಹ್ಮಚರ್ಯದ ಪರಮ ಲಕ್ಷ್ಯ ಅವನೇ ಎಂಬುದಾಗಿ ಕಠೋಪನಿಷತ್ತು ಹೇಳಿದ್ದು. ಅಧ್ಯಾಯ 1, ವಲ್ಲಿ 2, ಮಂತ್ರ 15. 15ನೇ ಮಂತ್ರದಲ್ಲಿ ಇಷ್ಟು ಸಂಗತಿಗಳನ್ನು ಹೇಳಲಾಗಿದೆ. ಮತ್ತೊಂದು ಪ್ರಶ್ನೆಯನ್ನು ಕೇಳಿ ಮುಕ್ತಾಯ ಮಾಡಿದ್ದು ನಿನ್ನೆ. ಆಹಾರ ಎಂದರೆ ಏನು? ಊಟ ಅಂದರೆ ಏನು? ನಡೆಯೋದೇನು ಆ ಸಮಯದಲ್ಲಿ? ಅಲ್ಲಿಂದ ಪ್ರಾರಂಭ ಮಾಡೋಣ. ಅನ್ನಪೂರ್ಣೇಶ್ವರಿ ನೆನಪು ಮಾಡಿಕೊಂಡು ನೀನೇ ಬಾಯಾಗು, ನೀನೇ ಕಿವಿಯಾಗು ಅಂತ ಅವಳೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಮುಂದುವರ್ಸೋಣ. ಏನಪ್ಪ ಊಟ ಅಂದರೆ? ನಿಮ್ಮಲ್ಲಿ ಉತ್ತರಗಳು ಇರಬಹುದು. ತುಂಬ ಉತ್ಸಾಹ ಇದ್ದಾಗ ಕಾಣ್ತಾ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಕೈ ಮೇಲೆ ಬರ್ತಾ ಇತ್ತು. ಅದು ಕೈ ಮೇಲೆ ಬಂದಿಲ್ಲ. ನೋಡೋಣ ಮತ್ತೇನಾದರೂ ಬರುತ್ತಾ ಅಂತ. ಇದೆಯಾ? ಸುಮ್ಮನೆ ಬಿಟ್ಕೊಡೋದಿಲ್ಲ ಹಾಗಾದ್ರೆ ನೀವು. ಸುಮಾರು ಕೈಗಳ ಮೇಲೆ ಬಂದ್ವಲ್ಲ. ಆಯಿತು, ಹೇಳ್ತಾ ಬನ್ನಿ ಒಬ್ಬೊಬ್ಬರೇ. ಊಟ ಅಂದರೆ ಏನು? ನೀನು ಶುರು ಮಾಡು. ಚೆನ್ನಾಗಿ ಹೇಳಿದೆ. ಆಹಾರ ಅಂದರೆ ಊಟ ಮಾತ್ರ ಅಲ್ಲ, ಕಣ್ಣಿಂದಲೂ ಆಹಾರ ತೊಗೋಬೋದು, ಕಿವಿಯಿಂದಲೂ ಆಹಾರ ತೊಗೋಬೋದು, ಮೂಗಿನಿಂದಲೂ ಆಹಾರ ತೊಗೋಬೋದು. ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಈ ಮಧ್ಯಾಹ್ನ ಊಟ ಮಾಡೋದನ್ನ ಬಾಯಲ್ಲೇ ಮಾಡಬೇಕು, ಅದು ಬೇರೆ ವಿಷಯ. ಅದು ರೂಪ ಕಣ್ಣಿಗೆ ಆಹಾರ, ಕಣ್ಣಿನ ಮೂಲಕ ಆಹಾರ. ಕಣ್ಣಿಗೆ ಆಹಾರ ಅನ್ನೋದಕ್ಕಿಂತ ಮನಸ್ಸಿಗೆ, ಜೀವಕ್ಕೆ ಆಹಾರ ಅದು ಇಂದ್ರಿಯಗಳ ಮೂಲಕ ಅಂತ. ಮತ್ತೆ ಯಾರು ಹೇಳ್ತೀರಿ? ಹೇಳು. ಭೋಜನ ಅಂದರೆ ಯಜ್ಞ. ಅದು ಹೊಟ್ಟೆಯಲ್ಲಿ ಇರುವ ವೈಶ್ವಾನರಾಜ್ನಿಗೆ ಮಾಡುವ ಯಜ್ಞ. ಒಳ್ಳೆ ಉತ್ತರ, ಚೆನ್ನಾಗಿರೋ ಉತ್ತರ. ಅಲ್ಲೇ ಕೊಡು, ಹಿಂದ್ಗಡೆ ಕೊಡು. ಭೋಜನ ಅಂದರೆ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಡೋದಲ್ಲ. ಅದು ನಮ್ಮ ಒಳಗಿರೋ ಭಗವಂತನಿಗೆ ಅಥವಾ ಗುರುವಿಗೆ ನಾವು ಅದನ್ನು ಸಮರ್ಪಿಸೋದು.
ಭೋಜನ ಅಂದರೆ ಸಮರ್ಪಣೆ, ತುತ್ತಿನ ಚೀಲವನ್ನು ತುಂಬಿಸೋದಲ್ಲ. ಒಳ್ಳೆ ಉತ್ತರ. ಮತ್ತೆ ಯಾರು ಹೇಳ್ತೀರಿ? ಈ ಕಡೆ ಯಾರು? ಚಿಕ್ಕೋನಿ ಕೊಡು. ಆಹಾರ ಅಂದ್ರೆ ಹೊರಗಿಂದ ಒಳಗೆ ತಗೊಳ್ಳೋದು. ಸರಿಯಾದ ಉತ್ತರ. ಧಾತುವಿನ ದೃಷ್ಟಿಯಿಂದ, ವ್ಯಾಕರಣ ದೃಷ್ಟಿಯಿಂದ ಕೊಡೋ ಉತ್ತರ ಅದೇ ಕೊಡಬೇಕಾಗತ್ತೆ. ಆಹ್ರಿಯತೆ ಇತ್ಯಾಹಾರ, ಹೊರಗಿಂದ ಒಳಗೆ ತಗೊಳ್ಳೋದು ಅಂತ. ಸರಿ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮತ್ತೆ ಯಾರು ಹೇಳ್ತೀರಿ? ಈ ಕಡೆ ಕೊಡು, ಮುಂದ್ಗಡೆ ಕೊಡು. ಇವರಿಬ್ರು ಹೇಳ್ತಾರಂತೆ. ಆಹಾರ ಅನ್ನೋದು ಒಂದು ಯಜ್ಞ. ಯಜ್ಞ ಅಂದೆ ಅಲ್ವಾ? ಆಹಾರ ಹೇಗಿರ್ಬೇಕಂದ್ರೆ ಯೋಗ ಭೋಗಕ್ಕೆ ಸರಿಯಾಗಿ ಹೊಂದಿರಬೇಕು. ಅದು ಹೊಂದಿರಲಿಲ್ಲ ಅಂದ್ರೆ ಅದು ಆಹಾರ ಅಲ್ಲ ಅಂತ ನಾವು ಪರಿಗಣಿಸ್ಬೇಕು. ಸರಿ. ಯೋಗಕ್ಕೂ ಭೋಗಕ್ಕೂ ಸಲ್ಲುವಂತೆ ಇರಬೇಕು. ಇದ್ರೆ ಆಹಾರ, ಇಲ್ಲಿದ್ರೆ ಸಂಹಾರ. ಆಹಾರ ಹೇಳಿದ್ರೆ ಒಂದು ಚೈತನ್ಯ. ಅದು ನಮಗೆ ಧಾನ್ಯದಲ್ಲಿ, ಕೆಲವು ಪ್ರಾಣಿಗಳಿಗೆ ಸಸ್ಯದಲ್ಲಿ, ಕೆಲವು ಹಾವುಗಳಿಗೆ ಗಾಳಿಯಲ್ಲಿ, ಅದು ಪ್ರಾಣ ಪಾನ ವ್ಯಾನ ಇದೆಲ್ಲದಕ್ಕೂ ಸೇರ್ಕೊಳ್ಳುವಂಥದ್ದು. ಆಗಲಿ. ಬೇರೆ ಥರದೊಂದು ವಿವರಣೆ ಗಮನಿಸೋಣ. ಈಗ ಇದೆಲ್ಲಕ್ಕಿಂತ ಬೇರೆ ಥರದೊಂದು ವಿವರಣೆ ಗಮನಿಸೋಣ. ನಮಗೇನು ಅನಿಸುತ್ತೆ ನೋಡಿ, ಸರಿ ಅನ್ಸುತ್ತಾ ಇಲ್ವಾ ನೋಡಿ. ಭೋಜನವೆಂದರೆ ಅದ್ವೈತ ಸಾಧನೆ. ಏನು ಹೇಳಿ? ಅದ್ವೈತ ಸಾಧನೆ. ಏನಪ್ಪ ವೇದಾಂತದ ವಿಷಯ ಯಾಕೆ ಬಂತು ಇಲ್ಲಿ? ಊಟದಲ್ಲಿ ಅದು ಕೂಡ ವೇದಾಂತ ಇಲ್ಲಿ ಹೇಗೆ ಸಲ್ಲತ್ತೆ ಅಂತಂದರೆ, ಸಮಾಧಾನವಾಗಿ ಆಲೋಚನೆ ಮಾಡಬೇಕು. ಊಟ ಮಾಡೋಕ್ಕಿಂತ ಮುಂಚಿನ ಸ್ಥಿತಿ, ಊಟವಾದ ನಂತರದ ಸ್ಥಿತಿ, ಕೆಲವು ದಿನಗಳು ಕಳೆದ ಮೇಲಿನ ಸ್ಥಿತಿ ಆಲೋಚನೆ ಮಾಡಬೇಕು ನಾವು. ಈಗ ಪುಟ್ಟತಮ್ಮ ಹೇಳಿದ ಹಾಗೆ ಆಹಾರ ಅಂತಂದರೆ ಹೊರಗಿನ ವಸ್ತುವನ್ನು ಒಳಗೆ ತೆಗೆದುಕೊಳ್ಳುವಂಥದ್ದು ಅಲ್ವಾ? ಈಗ ತಟ್ಟೆಯಲ್ಲಿ ಹೊರಗಡೆಗಿತ್ತು ಅಥವಾ ಎಲೆಯಲ್ಲಿ ಹೊರಗಡೆಗಿತ್ತು, ಅದು ನಮ್ಮಿಂದ ಹೊರಗಡೆಗೆ ಬೇರೆಯಾಗಿ ಪ್ರತ್ಯೇಕವಾಗಿತ್ತು. ಅದನ್ನು ನಾವು ತುತ್ತಿನ ಮೂಲಕ ಬಾಯೊಳಗಿಟ್ಟು ಒಳಗೆ ತಗೊಳುತ್ತೆ. ತಗೊಂಡ್ಮೇಲೆ ಏನಾಗುತ್ತೆ ಆಲೋಚನೆ ಮಾಡಿ. ತಗೊಂಡ್ಮೇಲೆ ತಗೊಂಡ ಆಹಾರ ಏನಾಗತ್ತೆ ಅಂದರೆ ಅದ್ವೈತ ಆಗತ್ತೆ. ನಮ್ಮೊಳಗೆ ಒಂದಾಗತ್ತೆ. ನಮ್ಮ ರಸ, ರಕ್ತ, ಮಾಂಸ, ಅಸ್ಥಿ, ಮೇಧಸ್ಸು, ಮಜ್ಜೆ, ಚರ್ಮ ಇದೆಲ್ಲ ಆಗಿ ನಾವೇ ಆಗತ್ತೆ. ಅದೇ ಅದ್ವೈತ ಅಂತ. ಮೊದಲೇನಿತ್ತು? ದ್ವೈತ ಇತ್ತು ಅಲ್ವಾ? ಎದುರುಗಡೆಗಿದೆ ಕೇಸರಿಬಾತು ಅಂತ ಅಂದ್ಕೊಳ್ಳಿ ಅಲ್ವಾ? ಸ್ವಲ್ಪ ದುಃಖ ಇದೆ. ಯಾಕೆಂದರೆ ನಮಗೂ ಕೇಸರಿಬಾತಿಗೂ ದೂರ ಇದೆ. ಕಾಣ್ತಾ ಇದೆ, ಪರಿಮಳ ಬರ್ತಾ ಇದೆ. ಕೇಸರಿಬಾತಿಗೆ ನಂಥ ಜೋರು ಪರಿಮಳ ಇರಲಿವನಲ್ವಾ? ಕೇಸರಿ ಸರಿಯಾಗಿ ಹಾಕಿದರೆ ಬರ್ಬೋದು ಒಂಚೂರು. ಪರಿಮಳದ ಯಾವ್ದನ್ನಾದ್ರು ಯೋಚನೆ ಮಾಡಿ. ಎಲ್ಲ ಇದೆ, ಪರಿಮಳ ಬರ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಒಂದು ದುಃಖ ಏನಂದರೆ ನಮ್ಮಿಂದ ಬೇರೆ ಇದೆ, ದೂರ ಇದೆ ಅಂತ. ಆದರೆ ಯಾವಾಗ ನಾವು ತಗೊಳ್ತೇವೆ, ತಗೊಂಡಾಗ ಒಂದು ನಮ್ಮ ಒಳಗೆ ಬಂತು, ಅಂತರ್ಯಾಮಿ ಆಯ್ತು ಅದು ಅಲ್ವಾ? ಪರಮಾತ್ಮನು ಅಂತರ್ಯಾಮಿಯೇ. ಅದು ಅಂತರ್ಯಾಮಿ ಆಯಿತು, ನಮ್ಮ ಒಳಗೆ ಬಂತು. ಆಮೇಲೆ ಏನಾಗುತ್ತೆ ಅಂದರೆ ದಿನಗಳು ಕಳೆದಂತೆ ಅದು ಕರಗಿ ನಮ್ಮಲ್ಲಿ ಪೂರ್ತಿ ಒಂದಾಗಿ ನಾವೇ ಆಗ್ಬಿಡತ್ತೆ. ಮೊದಲು ಸಂಪೂರ್ಣ ಭಿನ್ನ, ಅದು ಬೇರೆ, ನಾವು ಬೇರೆ. ಅದನ್ನು ಹೇಗೆ ಗುರುತಿಸ್ಬೋದು ಅಂದರೆ, ಒಂದು ಸೂಜಿ ತೊಗೊಂಡು ಚುಚ್ಚಿ, ಈ ಊಟ ಮಾಡೋ ಅನ್ನಕ್ಕೆ ಅಥವಾ ಹಣ್ಣು ಮತ್ತೊಂದನ್ನು ಏನು ತಿಂತೀರಿ ನೀವು, ಸೂಜಿ ತೊಗೊಂಡು ಚುಚ್ಚಿ ಏನಾದರೂ ಆಗತ್ತಾ? ನಿಮಗೇನಾದ್ರು ಆಗುತ್ತಾ ಅಂತ ಚುಚ್ಚಿದ್ರೆ ಅಂತ? ನಿಮಗೇನೂ ಆಗೋದಿಲ್ಲ. ಚುಚ್ಚಿ ಕೊಚ್ಚಿ ಮಾಡಿದ ಮೇಲೆ ಬರೋದು ನಿಮ್ಮ ಹತ್ರ ಅಲ್ವಾ? ಕಗ್ಗದ ಕವಿ ಹೇಳ್ತಾರೆ, ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರಿಯುತ್ತ, ಹುರಿಯುತ್ತ, ಸುಡುತ್ತ. ಇದೆಲ್ಲ ಆಗಿದೆ ಪಾಪ. ಅದಕ್ಕೆ ಯಾವುದಕ್ಕೆ? ನಾವು ಮಾಡೋ ಊಟಕ್ಕೆ. ನಾವು ಊಟ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಆಗಿದೆ ಅಂದರೆ, ತೋಯಿಸುತ್ತಾ ಕೆಲವನ್ನ ನೆನೆಸಿದ್ದಾರೆ ಅಲ್ವಾ? ನಾಳೆ ಇಡ್ಲಿ ಮಾಡಬೇಕು ಅಂದರೆ ಇವತ್ತು ನೆನೆಸಿಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನು, ಉದ್ದನ್ನು ನೆನೆಸಿಡ್ಬೇಕಲ್ವಾ? ಹಾಗೆ ತೋಯಿಸುತ್ತಾ, ಹಾಗೆ ನಮ್ಮನ್ನು ನೆನೆಸಿಟ್ರೆ ಏನಾಗತ್ತೆ ನೋಡಿ, ಅದರ ಅವಸ್ಥೆ ನೋಡಿ ಅಂತ. ಬೇಯಿಸುತ್ತಾ, ಬೇಯಿಸ್ತೇವೆ ನಾವು ಅಲ್ವಾ? ಈಗ ಅಕ್ಕಿಯನ್ನು ಅನ್ನವಾಗಿ ಮಾಡ್ಬೇಕಾದ್ರೆ ಬೇಯಿಸ್ತೇವೆ. ಹೆಚ್ಚುತ್ತಾ, ಕೊಚ್ಚುತ್ತಾ. ಹೆಚ್ಚೋದು ಕೊಚ್ಚೋದು ಅಂತ ಎರಡು.
ಏನು ವ್ಯತ್ಯಾಸ ಹೇಳ್ತೀರಾ? ಹೆಚ್ಚೋದಂದ್ರೇನು, ಕೊಚ್ಚೋದಂದ್ರೇನು? ಕೊಚ್ಚೋದಂದ್ರೆ ಅದು ಸಣ್ಣ ಸಣ್ಣ ಕೊಚ್ಚಿದ್ದಾರೆ, ಕೊಚ್ಚಬೇಕಾದ್ರು ಕೂಡ ಅಂಥವ್ರು ಇದ್ದಾರೆ. ಹೀಗೆ ಅನ್ಕೊಳ್ಳಿಬೇಕಾರೆ ಏನು ಅಂದರೆ, ಹೀಗೆ ಮಾಡಿದರೆ ಕೊಚ್ಚೋದದು, ಹೀಗೆ ಇಳಿಗೆ ಮಣ್ಣಲ್ಲಿ ಹೀಗೆ ಮಾಡ್ತೀವಲ್ಲ ಅದು ಹೆಚ್ಚೋದದು ಅಂತ. ಹೆಚ್ಚುವುದು ಮತ್ತು ಕೊಚ್ಚುವುದು ಅಂತ. ಹಾಗಾಗಿ ಹೆಚ್ಚುತ್ತಾ ಕೊಚ್ಚುತ್ತಾ ತರಕಾರಿ ಹಣ್ಣು ಎಲ್ಲ ಇದ್ದರೆ ಅದಕ್ಕೆ ಈ ಪರಿಸ್ಥಿತಿ ಬರುತ್ತೆ, ಹೆಚ್ಚುತ್ತಾ ಕೊಚ್ಚುತ್ತಾ ಅಂತ. ಕಾಯಿಸುತ್ತಾ, ಕೆಲವನ್ನ ಬೇಯಿಸೋದಿಲ್ಲ, ಅದು ಕಾಯಿಸ್ತೇವೆ ಅಲ್ವಾ? ತುಪ್ಪವನ್ನು ಕಾಯಿಸ್ಬೇಕು. ನಾವು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ತುಪ್ಪವನ್ನು ಕರಗಿಸ್ಬೇಕು, ಕಾಯಿಸ್ಬೇಕು. ಅದು ಕರಗದೇ ಇರ್ತಕ್ಕಂಥ ತುಪ್ಪವನ್ನು ಸೇವಿಸಬಾರ್ದು. ಕಾಯಿಸುತ್ತಾ ಕರಿಯುತ್ತಾ, ಇದು ಎಲ್ಲರಿಗೂ ಗೊತ್ತಿದೆ. ಕರಿಯುತ್ತಾ ಅಂದರೆ ಇದೇ ಮುಖ್ಯವಾದ ಆಹಾರ ಅಲ್ವಾ? ಯಾವುದನ್ನು ಕರಿದು ತಿಂತೇವೆ ನಾವು, ಅದು ನಮ್ಮನ್ನು ಕರೀತದೆ. ಆಮೇಲೆ ಅದು ಈಗ ಸದ್ಯಕ್ಕಂತೂ ನಮಗೆ ಭಾಳ ರುಚಿ ರುಚಿ ಬಾಯಿಗೆಲ್ಲ ಪರಿಮಳ. ಹಾಗೆ ಕರಿಯುತ್ತಾ ಹುರಿಯುತ್ತಾ. ಏನು ಕರಿಯುತ್ತಾ ಹುರಿಯುತ್ತಾ ವ್ಯತ್ಯಾಸ? ಎಣ್ಣೆ ಒಳಗೆ ಮುಳುಗಿ ಏಳ್ಸಿದ್ರೆ ಕರಿಯೋದು, ಒಂಚೂರು ಎಣ್ಣೆ ಹಾಕ್ಕೊಂಡು ಹಿಂಗಂದ್ರೆ ಹುರಿಯೋದು. ಕರಿಯುತ್ತಾ ಹುರಿಯುತ್ತಾ ಸುಡುತ್ತಾ. ಕೆಲವೊಂದು ಸುಡುತ್ತೇವೆ, ಹೌದಾ? ಸುಡೋದು ಏನು ಉದಾಹರಣೆ ಕೊಡಿ, ಸುಡೋದು. ಹಾಂ, ಏನ? ಬದನೆಕಾಯಿ, ಹಪ್ಪಳ, ಪರವಾಗಿಲ್ಲ ಹಪ್ಪಳ ಬದನೆಕಾಯಿಗಿಂತ. ರೊಟ್ಟಿ ಇದೆಯಲ್ಲ, ನಿಮಗೆ ರೊಟ್ಟಿ ಗಿಟ್ಟಿ ನೆನಪಾಗೋದಿಲ್ಲ ಅಲ್ವಾ? ಸೀದಾ ಬದನೆಕಾಯಿ, ಆಮೇಲೆ ಇದು ಯಾವುದು ಹಪ್ಪಳ, ಇದೇ ನೆನಪಾಗೋದು. ಕಗ್ಗದ ಕವಿ ಮುಂದುವರಿಸಿ ಹೇಳೋದೇನೆಂದರೆ, ವಿಧಿ ನಮ್ಮನ್ನು ಹೀಗೆ ಮಾಡ್ತಿದ್ದಾನೆ ಅಂತ ಹೇಳೋದು ಕಗ್ಗದ ಕವಿ. ತರಕಾರಿ ಅಕ್ಕಿ ಬೇಳೆ ವೈಶ್ಯ ಹೇಳ್ತಾ ಇರೋದಲ್ಲ, ನಮ್ಮನ್ನು ಈ ಅವನೆಯ ಒಲೆಯೊಳು, ಈ ಭೂಮಿಯ ಒಲೆಯಲ್ಲಿ ಎಮ್ಮೆಯ ಬಾಳನು ಅಟ್ಟು ಅಂದರೆ ಅಡುಗೆ ಮಾಡಿ ಅಂತ. ವಿಧಿ ಬಾಯ ಚಪ್ಪರಿಸುವನು. ನಮ್ಮನ್ನು ಈ ಥರ ವಿಧಿ ಕೆಲವು ಸರಿ ಕಾಯಿಸ್ತಾನೆ, ಕೆಲವು ಸರಿ ಹುರಿತಾನೆ, ಕೆಲವು ಸರಿ ಸುಡ್ತಾನೆ. ಆಗ್ತಾ ಇರುತ್ತಲ್ಲ ನಮಗೆ ಬೇರೆ ಬೇರೆ ಥರದ ದುಃಖಗಳು, ತೀವ್ರವಾದ ದುಃಖಗಳು, ಸಾಧಾರಣ ದುಃಖಗಳು, ಬೇರೆ ಬೇರೆ ರೀತಿಯ ದುಃಖಗಳಾಗ್ತಾ ಇರುತ್ತಲ್ಲ, ನೋವುಗಳಾಗ್ತಾ ಇರುತ್ತೆ ನೋಡಿ. ಹಾಗಾಗಿ ಈ ಯವನ ಎಲೆಯಳೆಮ್ಮೆಯ ಬಾಳ ನಟ್ಟು ವಿಧಿ ಬಾಯ ಚಪ್ಪರಿಸುವನು ಮಂಕುತಿಮ್ಮ. ಅದಿರಲಿ ಬಿಡಿ, ಆ ಕಗ್ಗದ ವಿಶ್ಲೇಷಣೆ ಮತ್ತೆ ಮಾಡೋಣ. ಆದರೆ ಈ ಆಹಾರ ನಮ್ಮ ಬಾಯಿಗೆ ಬರೋಕ್ಕಿಂತ ಮುಂಚೆ ಈ ಕಥೆಗಳನ್ನೆಲ್ಲ ಅನುಭವಿಸಿದೆ, ಹೌದಲ್ವಾ? ನಮಗೂ ನೋವಾಗಿತ್ತಾಗ ಅಂತ ನಾವು ಕೇಳ್ತಾ ಇರೋದು. ನಮ್ಮ ಪ್ರಶ್ನೆ ಅಷ್ಟೇ, ಈ ತರಕಾರಿ ಹೆಚ್ಚುವಾಗ, ಕೊಚ್ಚುವಾಗ, ಅಕ್ಕಿ ಬೇಯಿಸುವಾಗ ನಮಗೆ ನೋವಾಗಿತ್ತಾ? ಏನಾದರೂ ನೋವಾಗಿತ್ತಾ? ಸ್ವಲ್ಪ ಖುಷಿಯಾಗಿತ್ತು. ನೋವೇನು ಈಗ ಬರುತ್ತೆ ಈಗ ತಯಾರಾಗ್ತಾ ಇದೆ ಅಂತ ಸಂತೋಷ ಆಗಿತ್ತು ನಮಗೆ, ನೋವೇನೂ ಆಗಿರಲಿಲ್ಲ. ಆದರೆ ಅದೇ ಅಕ್ಕಿ ಬೇಳೆ ಅಥವಾ ಹಣ್ಣು ಹಂಪಲು ಆಹಾರ ಪದಾರ್ಥ ನಮ್ಮೊಳಗೆ ಹೋಗಿ ನಮ್ಮಲ್ಲಿ ಒಂದಾದ ಮೇಲೆ, ಅದು ನಮ್ಮ ರಸರಕ್ತ ಚರ್ಮ ಮಾಂಸ ಆದ ಮೇಲೆ ಆವಾಗ ಚುಚ್ಚಿದರೆ, ಕೊಚ್ಚಿದರೆ, ಬೇಯಿಸಿದರೆ ಏನಾಗುತ್ತೆ ಆಗ? ಯಾಕೆ ಹಾಗೆ ಅಂದರೆ ಅದ್ವೈತ ಆಗಿದೆ. ನಮ್ಮೊಳಗೆ ಸೇರಿ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬೆರೆತು ಒಂದಾಗಿದೆ ಅಂದರೆ ಅದು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅದಕ್ಕೆ ಏನು ಮಾಡಿದರೂ ಪರಿಣಾಮ ನಮಗೆ ಆಗೋದು, ಅದೇ ಅದ್ವೈತ. ಹಾಗಾಗಿ ಊಟ ಅಂದರೆ ಅದ್ವೈತ ಸಾಧನೆ. ನಮ್ಮಿಂದ ಬೇರೆಯಾದ ಹೊರಗಿರುವ ವಸ್ತುಗಳು ನಮ್ಮೊಳಗೆ ಬಂದು ನಮ್ಮಲ್ಲಿ ಕರಗಿ ಒಂದಾಗಿ ನಾವೇ ಆಗಿಬಿಡೋದು, ಪ್ರತ್ಯೇಕತೆಯನ್ನು ಕಳ್ಕೊಡೋದು. ಕೊನೆಯಲ್ಲಾಗಬೇಕಾಗಿದ್ದು ಅದೇ ಅಂತ. ಈ ಜೀವನ ಯಾತ್ರೆಯಲ್ಲಿ ಕೊನೆಯಲ್ಲಾಗಬೇಕಾಗಿರೋದು ಏನು? ಯಾವುದಕ್ಕೋಸ್ಕರವಾಗಿ ಈ ನಮಗೆ ಜನ್ಮ ಬಂದಿದೆ, ಮನುಷ್ಯ ಜನ್ಮ ಬಂದಿದೆ? ಏನು ಮನುಷ್ಯ ಜನ್ಮದ ಪರಮ ಲಕ್ಷ್ಯ ಅಂದರೆ ಅದ್ವೈತವೇ ಅಂತ. ದೇವರ ಜೊತೆಗೆ, ಪರಮಾತ್ಮನ ಜೊತೆಗೆ ಅದ್ವೈತ. ಅದು ಕೊನೆಯಲ್ಲಾಗಬೇಕಾಗಿರುವಂಥದ್ದು. ವೇದಾಂತ ಹೇಳ್ತಾ ಇರುವಂಥದ್ದು, ನಾವು ಸಾಧನೆ ಮಾಡಿ ಪರಿಶುದ್ಧ ಮಾನಸರಾಗಿ ಕರ್ಮವನ್ನೆಲ್ಲ ಕಳ್ಕೊಂಡು ಹೋಗಿ ಪರಮಾತ್ಮನಲ್ಲಿ ಒಂದಾಗಬೇಕು. ಗಂಗೆ, ತುಂಗೆ, ಯಮುನೆ, ಕಪಿಲೆ, ಕಾವೇರಿ ಎಲ್ಲ ಹೋಗಿ ಸಮುದ್ರದಲ್ಲಿ ಒಂದಾಗುವ ಹಾಗೆ ಈ ಜೀವ ನದಿಯ ಗತಿ ಅದು ಹರಿದು ಹೋಗಿ 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 ಪರಮಾತ್ಮ ಸಮುದ್ರದಲ್ಲಿ ಹೋಗಿ ಒಂದಾಗಬೇಕು. ಅದೇ ಜೀವನದ ಪರಮ ಲಕ್ಷ್ಯ ಮತ್ತು ಪರಮಾರ್ಥ. ಅದರ ನಿತ್ಯದ ಅಭ್ಯಾಸದಾಗಿದೆ ಊಟ ಅನ್ನೋದು. ಅಲ್ಲಿ ಕೊನೆಗೆ ಆಗಬೇಕಲ್ಲ ಅದ್ವೈತ. ಈಗ
ಒಂದು ನೀವು ನಾಟಕ ಪ್ರದರ್ಶನ ಮಾಡಬೇಕು, ವರ್ಧಂತಿ ದಿವಸ, ವಾರ್ಷಿಕೋತ್ಸವ ದಿವಸ ನಾಟಕ ಪ್ರದರ್ಶನ ಮಾಡಬೇಕು ಅಂದರೆ ಮೊದಲೇನು ಮಾಡ್ತೀರಿ? ಅದಕ್ಕಿಂತ ಮುಂಚೆ ಏನು ಮಾಡ್ತೀರಿ ಹೇಳಿ? ಅಭ್ಯಾಸ ಮಾಡ್ತೀರಲ್ವಾ ನಾಟಕದ್ದು. ಹಾಗೆ ಆ ಪರಮಾದ್ವೈತಕ್ಕೆ ಮುಂಚೆ ಇಲ್ಲೊಂದು ಅಭ್ಯಾಸ ನಡೆದಿದೆ ಅಂತ, ಪ್ರತಿನಿತ್ಯ ಅಂತ. ಹಾಗಿದೆ ಇದು ಊಟ ಅಂದರೆ ಅಂತ. ಅದ್ವೈತದ ನಿತ್ಯಾಭ್ಯಾಸದಂತೆ ಇದೆ ಇದು. ಅಲ್ಲಿ ದೇವ ಜೀವ ಸೇರುವಂಥದ್ದು, ಇಲ್ಲಿ ಜೀವ ಸೇರುವಂಥದ್ದು. ಯಾಕೆಂದರೆ ನಾವೇನನ್ನು ಸೇವಿಸ್ತೇವೋ ಅದು ಜೀವವೇ. ನಾವೇನನ್ನು ಸೇವಿಸ್ತೇವೋ ಅದು ಜೀವವೇ. ನೀವು ಮಣ್ಣು ತಿಂದು ಜೀವನ ಮಾಡೋಕ್ಕೆ ಸಾಧ್ಯವಾ? ಮರಳು ತಿಂದು ಜೀವನ ಮಾಡೋಕ್ಕೆ ಸಾಧ್ಯವಾ ಹೇಳಿ? ಕಲ್ಲು ತಿಂದು ಜೀವನ ಮಾಡೋಕ್ಕೆ ಸಾಧ್ಯವಾ? ಏನನ್ನು ಸೇವನೆ ಮಾಡ್ತೇವೆ ನಾವು? ಜೀವ ಇರಬೇಕು ಅದಕ್ಕೆ ಅಲ್ವಾ? ಮಾಂಸಾಹಾರಿಗಳು ಮಾಂಸ ಸೇವನೆ ಮಾಡ್ತಾರೆ, ಅದಕ್ಕಂತೂ ಜೀವ ಎದ್ದು ಕಾಣುವಂತೆ ಇದೆ, ಪ್ರಕಟವಾಗಿದೆ ಅದಕ್ಕೆ. ಸಸ್ಯಾಹಾರಿಗಳು ಸಸ್ಯ ಮೂಲವಾದ ಆಹಾರವನ್ನು ಸೇವನೆ ಮಾಡ್ತಾರೆ, ಅದಕ್ಕೂ ಜೀವ ಇದೆ ಅಲ್ವಾ? ಅಂತಃಸಂಜ್ಞಾ ಭವಂತಿಯೇತೆ ಸುಖ ದುಃಖ ಸಮನ್ವಿತಾ. ಅದಕ್ಕೂ ಸುಖ ಇದೆ, ದುಃಖ ಇದೆ, ಅದಕ್ಕೂ ಸಂಜ್ಞೆ ಇದೆ, ಒಳಗೊಳಗೆ ಇದೆ. ಪ್ರಾಣಿಗಳಷ್ಟು ಪ್ರಕಟ ಅಲ್ಲ, ಮನುಷ್ಯನಷ್ಟು ಅತಿ ಪ್ರಕಟ ಅಲ್ಲ. ಆದರೆ ಗುಪ್ತವಾಗಿ ಸುಪ್ತವಾಗಿ ಅದಕ್ಕೂ ಸಂವೇದನೆಗಳಿದ್ದಾವೆ. ಹಾಗಾಗಿ ಒಂದು ಜೀವ ಮತ್ತೊಂದು ಜೀವವನ್ನೇ ಸೇವನೆ ಮಾಡುವಂಥದ್ದು. ಅದು ಯಾವ ಜೀವವಾದರೂ ಕೂಡ ಜೀವವನ್ನೇ ಸೇವನೆ ಮಾಡುವಂಥದ್ದು. ಹಾಗಾಗಿ ಇದು ಒಂದು ಬಗೆಯಲ್ಲಿ ಜೀವಾದ್ವೈತ. ದೇವಾದ್ವೈತಕ್ಕೆ ಪೀಠಿಕೆಯಾದ ಜೀವಾದ್ವೈತ ಅಂತ ಹೇಳ್ಬೋದು. ಎಲ್ಲಿ ಅದ್ವೈತ ಇದೆಯೋ ಅಲ್ಲಿ ಆನಂದ ಇದೆ, ಇದು ಸಾಮಾನ್ಯ ನಿಯಮ. ಅದ್ವೈತ ಇದೆ ಅಂದರೆ ಆನಂದ ಇದ್ದೇ ಇದೆ ಅಲ್ವಾ? ಮಗು ಓಡೋಡಿ ಬರುತ್ತೆ, ತಾಯಿ ಎತ್ತಿ ತಬ್ಕೋತಾಳೆ ಅದನ್ನು. ಒಂದು ಅದ್ವೈತ ಇದೆ ಅಲ್ಲೊಂದು, ಎರಡೂ ಕೂಡ ಆನಂದ ಇದೆ. ತಾಯಿಯ ಮಗು ಎರಡೂ ಕೂಡ ಆನಂದ ಇದೆ. ಎಲ್ಲೆಲ್ಲಿ ಅದ್ವೈತ ಇದೆಯೋ ಅಲ್ಲೆಲ್ಲ ಆನಂದ ಇದೆ. ಇದನ್ನೇ ಉದಾಹರಣೆ ಕೊಡ್ಬೋದು. ಹೊರಗಿರುವ ಚಕ್ಕುಲಿ ಒಳಗೆ ಬಂದಾಗ ಏನಾಗತ್ತೆ ಹೇಳಿ? ದುಃಖ ಆಗತ್ತಾ? ರುಚಿಯಾದ ಆಹಾರವನ್ನು ಸೇವನೆ ಮಾಡುವಾಗ ಏನಾಗುತ್ತೆ? ಆನಂದ ಆಗುತ್ತೋ ಇಲ್ವೋ? ಯಾಕೆ ನೀವು ಇರೋದನ್ನ ಒಪ್ಕೊಳ್ಳೋಕೆ ಯಾಕೆ ನೀವು ಸಂಕೋಚ ಮಾಡ್ತೀರಿ? ಸಂತೋಷ ಆಗೋದಿಲ್ವಾ? ಒಳ್ಳೆ ಊಟ ಮಾಡಬೇಕಾದ್ರೆ ಸಂತೋಷ ಆಗೋದಿಲ್ವಾ? ಅದು ಅದ್ವೈತದ ಜೊತೆಗೆ ಆನಂದ ಇರಲೇಬೇಕು. ಒಂದು ಅದ್ವೈತ ಏರ್ಪಡ್ತಾ ಇರೋದ್ರಿಂದ ಅಲ್ಲೊಂದು ಆನಂದವೂ ಕೂಡ ಏರ್ಪಡ್ತಾ ಇದೆ. ಇದೇ ಹೀಗಿದೆ. ಈ ಸಣ್ಣ ಅದ್ವೈತಕ್ಕೆ ಇಂಥದ್ದೊಂದು ಆನಂದದ ಅನುಭವ ಆಗಬೇಕು ಅಂದರೆ ಆ ದೊಡ್ಡ ಅದ್ವೈತ ಪರಮಾದ್ವೈತ ಏರ್ಪಟ್ಟಾಗ ಎಂಥ ಆನಂದ ಆಗ್ಬೋದು ಅಂತ ಊಹೆ ಮಾಡ್ಬೋದು ನಾವು. ಅಂಥ ಅದ್ಭುತ ಆನಂದ ಆಗ್ಬೋದು. ಯಾಕೆ ಇದನ್ನೆಲ್ಲ ತರ್ತೀರಿ ಅಂತ ನೀವು ಕೇಳ್ಬೋದು. ನೀವು ಊಟದ ಪಾಠ ಮಾಡ್ತೀನಿ ಅಂತೇಳಿ ವೇದಾಂತ ಶುರು ಮಾಡ್ಕೊಂಡ್ರಲ್ಲ, ಇದೆಲ್ಲ ಯಾಕೆ ಹೇಳ್ತೀರಿ ಅಂದರೆ ಕಾರಣ ಇದೆ. ಏನು ಕಾರಣ ಅಂದರೆ, ಈಗ ನಾವು ಉಂಡ ಆಹಾರ ಅದ್ವೈತ ಆದರೆ ಆನಂದ, ಸ್ಥಿರ ಆನಂದ. ಒಂದು ವೇಳೆ ಅದ್ವೈತ ಆಗದೇ ಇದ್ದರೆ, ಈ ಆಹಾರ ಇದೆಯಲ್ಲ ನಮ್ಮ ಒಳಗೆ ಹೋಗಿ ನಮ್ಮಲ್ಲಿ ಅದ್ವೈತ ಆಗದೇ ಇದ್ದರೆ ಅದೇ ನಮ್ಮ ಶತ್ರು, ಅದೇ ನಮ್ಮ ರೋಗ, ಅದೇ ನಮಗೆ ಮರಣ. ಸಾವಧಾನವಾಗಿ ಆಲೋಚನೆ ಮಾಡಬೇಕು ಇದನ್ನು. ನಾವು ಉಂಡ ಊಟದಲ್ಲಿ ಯಾವುದು ಅದ್ವೈತ ಆಗಲಿಲ್ವೋ, ನಮ್ಮೊಟ್ಟಿಗೆ ಯಾವುದು ಅದ್ವೈತ ಆಗಲಿಲ್ವೋ, ಬೇರೆ ಉಳಿತೋ, ನಮ್ಮ ಒಳಗೆ ಹೋದ ಮೇಲೆ ನಮ್ಮಲ್ಲಿ ಪೂರ್ತಿ ಒಂದು ಆಗಲಿಲ್ವೋ, ಅದೇ ನಮಗೆ ಶತ್ರು, ರೋಗ, ಮರಣ. ಒಪ್ತೀರಾ? ಯಾಕೆ ಹೇಳಿ? ನೊಣ ವಜ್ರವನ್ನು ತಿನ್ನುತ್ತೆ, ವಜ್ರದ ಮಣಿಯನ್ನು ನುಂಗುತ್ತೆ. ಒಂದು ನೊಣ ವಜ್ರದ ಮಣಿಯನ್ನು ನುಂಗುತ್ತೆ ಅಂತ ಅಂದ್ಕೊಳ್ಳಿ, ಅದು ಸಾಯುತ್ತೆ. ಯಾಕೆ? ಅದಕ್ಕೆ ಅದ್ವೈತ ಅಂತ ಹೆಸರು ಅಂಥದ್ದು. ಜೀರ್ಣ ಆದರೆ ಅದ್ವೈತ ಆಗೋದು. ಅದು ಜೀರ್ಣ ಆಗದೇ ಇದ್ದರೆ ಅದು ಬೇರೆ ಉಳ್ಕೊಳ್ತು. ಪೂರ್ಣವಾಗಿ ಜೀರ್ಣವಾದರೆ, ಪೂರ್ಣ ಜೀರ್ಣ ಆದರೆ ಅದು ಅದ್ವೈತ ಆಗುತ್ತೆ. ಅದು ಆಗಲಿಲ್ಲ ಅಂದರೆ ಅದು ರೋಗ, ಅದು ವೈರಿ, ವಿರುದ್ಧಾಹಾರ ಅಂತ ಹೇಳ್ತಾರಲ್ಲ, ಅದು ವಿರುದ್ಧ ಆಗತ್ತೆ ನಮಗದು. ನಮ್ಮ ಪರವಾಗಿರೋದಿಲ್ಲ ಅದು ಒಳಗಡೆ ಹೋಗಿ. ಅದನ್ನೇ ಹೇಳಿದ್ದು ನಾವು ನಿಮಗೆ, ಇದಕ್ಕಿಂತ ಮುಂಚೆ ಒಮ್ಮೆ ಹೇಳಿದ್ದು ನಿಮಗೆ. ಎರಡೇ ಆಯ್ಕೆ ಇರೋದು. ಒಂದು, ನಾವು ಅದನ್ನು ಜೀರ್ಣ ಮಾಡಬೇಕು,
ಅಥವಾ ಅದೇ ನಮ್ಮನ್ನು ಜೀರ್ಣ ಮಾಡಬೇಕು, ಬೇರೆ ದಾರಿ ಇಲ್ಲ. ನಾವು ಅದನ್ನು ಜೀರ್ಣ ಮಾಡ್ಕೊಳ್ಳದೆ ಇದ್ದರೆ ಅದು ನಮ್ಮನ್ನು ಜೀರ್ಣ ಮಾಡ್ಕೊಳ್ಳುತ್ತೆ. ಒಂದು ವಿಕಟ ಸ್ಪರ್ಧೆ ಇದು. ಈ ಊಟ ಅನ್ನುವಂಥದ್ದು ಎಷ್ಟು ನೋಡೋಕ್ಕೆ ಸರಳ ಮತ್ತು ಸಂತೋಷಪ್ರದ ಅಂತ ಅನ್ಸುತ್ತೋ ಅಷ್ಟೇ ಸೂಕ್ಷ್ಮ ಇದೆ ಅಲ್ಲಿ. ಆ ಸೂಕ್ಷ್ಮ ಏನಂದರೆ ಅದು ನಮ್ಮೊಳಗೆ ಒಂದಾಗಬೇಕು. ಒಂದಾಗಲಿಲ್ಲ ಅಂದರೆ ಅದು ನಮ್ಮನ್ನು ಇಲ್ಲ ಅಂತ ಮಾಡುತ್ತೆ, ಅದು ನಮ್ಮನ್ನು ಹಾನಿ ಮಾಡುತ್ತೆ, ನಮಗೆ ತೊಂದರೆ ಮಾಡುತ್ತೆ, ಅದು ತನ್ನ ಕೈಲಾಗೋಷ್ಟು ತೊಂದರೆ ಮಾಡುತ್ತೆ, ಅದು ಅಡಿ ಮಾಡುತ್ತೆ. ಹಾಗಾಗಿ ಈ ಅದ್ವೈತ ಅಂದರೆ ಈ ಸೇರುವಿಕೆ ಇದೆಯಲ್ಲ, ಯಾವುದೇ ಸೇರುವಿಕೆ ಅದ್ವೈತದಲ್ಲಿ ಪರ್ಯವಸಾನ ಆಗದೇ ಇದ್ದರೆ ಸಂಘರ್ಷದಲ್ಲಿ ಪರ್ಯವಸಾನ ಆಗುತ್ತೆ. ಇಬ್ಬರು ಸೇರ್ತಾರಲ್ಲ, ಇಬ್ಬರು ಅದ್ವೈತವಾಗಿಯೂ ಸೇರ್ಬೋದು, ಪರಸ್ಪರ ತಪ್ಪಿಕೊಳ್ಬೋದು ಇಬ್ಬರು ಬಂದು, ಅಥವಾ ಯುದ್ಧಕ್ಕಾಗಿಯೂ ಸೇರ್ಬೋದು. ಇಬ್ಬರು ಜಟ್ಟಿಗಳು ಒಬ್ರನ್ನೊಬ್ರು ತಪ್ಪಿಕೊಂಡಿದ್ರೆ ಅದು ಪ್ರೀತಿ ಅಲ್ಲ ಅಲ್ವಾ? ಅದೇನದು? ಒಬ್ಬರನ್ನೊಬ್ಬರು ಮುಗಿಸೋಕೆ ಹೊರಟಿದ್ದಾರೆ, ಒಬ್ಬರನ್ನೊಬ್ಬರು ಸೋಲ್ಸೋಕೆ ಹೊರಟಿದ್ದಾರೆ, ಅಂಥದ್ದೊಂದು ಹಾನಿ ಮಾಡೋಕೆ ಹೊರಟಿದ್ದಾರೆ. ಹಾಗಾಗಿ ಎಲ್ಲಿ ಅದು ಅದ್ವೈತ ಅಂದರೆ ಒಳಗಿಂದ ಬರಬೇಕಲ್ವ? ಅದು ಕೇವಲ ದೇಹ ತಗುಲಿದ್ರೆ ಅದ್ವೈತ ಅಲ್ಲ, ಅದು ಒಳಗಿಂದ ಬರಬೇಕು. ಅದು ಬಂದಿಲ್ಲ ಅಂತಂದರೆ ಸಂಘರ್ಷದಲ್ಲಿ ಪರ್ಯವಸಾನ ಆಗುತ್ತೆ. ಸಂಘರ್ಷ ಆದಾಗ ಅದು ಎರಡಕ್ಕೂ ಹಾನಿ ಆಗುತ್ತೆ, ಯಾವುದೋ ಒಂದಕ್ಕೆ ಹಾನಿ ಆಗುತ್ತೆ. ಹಾನಿ ಅಂತೂ ಆಗುತ್ತೆ, ಆಗದೇ ಇರೋದಿಲ್ಲ, ನಾಶವೇ ಆಗ್ಬೋದು, ಸಾಧ್ಯತೆ ಇದೆ. ಹಾಗಾಗಿ ಇದನ್ನೇ ಆಯುರ್ವೇದ ಸೂತ್ರ ಏನು ಹೇಳ್ತು ಅಂದರೆ ಆಮಂಹಿ ಸರ್ವರೋಗಾಣ ಮೂಲಂ. ಎಲ್ಲ ರೋಗಗಳಿಗೂ ಆಮವೇ ಮೂಲ. ಆಮ ಅಂದರೆ ಏನು? ಅದೇ ಅದ್ವೈತ ಆಗದೆ ಇರೋದು. ನಾವು ಉಂಡ ಅನ್ನ ನಮ್ಮೊಳಗೆ ಕರಗಿ ಒಂದಾಗದೇ ಇರುವಂಥದ್ದು, ಕರಗದೇ ಇರುವಂಥದ್ದು, ಜೀರ್ಣ ಆಗದೇ ಇರುವಂಥದ್ದು, ಅದೇ ಆಮ ಅಂದರೆ. ಅಷ್ಟಾಂಗ ಹೃದಯದಲ್ಲಿ ರೋಗ ಸರ್ವೇಪಿ ಮಂದೆ ಯಜ್ಞವು ಅನ್ನೋ ಮಾತಿದೆ. ಅಗ್ನಿ ಮಂದ ಆದರೆ ಎಲ್ಲ ರೋಗವೂ ಕೂಡ ಬರ್ಬೋದು. ಅಗ್ನಿ ಮಂದ ಆಗೋದು ಯಾವಾಗ ಅಂದರೆ ಈ ಒಳಗೆ ಹೋದ ಆಹಾರ ಅದು ಜೀರ್ಣ ಆಗದೆ ಉಳಿದಾಗ ಅಂಥದ್ದೇ ಬಂದು ತುಂಬಕ್ಕೆ ಶುರುವಾದರೆ ಹಂಗಾಗುತ್ತೆ, ತಾನಕ್ಕೆ ಹಾಗಾಗತ್ತೆ ಅಂತ. ಇನ್ನು ಮಾತಿದೆ, ನಿಮ್ಗೆ ಗೊತ್ತಿರ್ಬೋದಲ್ವಾ, ಅಜೀರ್ಣೇ ಭೋಜನಂ ವಿಷಂ, ಚಾಣಕ್ಯ ನೀತಿಯದು. ಅನಭ್ಯಾಸೆ ವಿಷಂ ವಿದ್ಯಾ, ಅಭ್ಯಾಸ ಮಾಡದೇ ಇದ್ರೆ ವಿದ್ಯೆ ವಿಷ ಆಗತ್ತೆ. ಪರೀಕ್ಷೆ ಮುಗಿದ ಮೇಲೆ ಜೀವನದ ಪರೀಕ್ಷೆಯಲ್ಲೂ ಕೂಡ ಹಾಗೆ ಆಗತ್ತೆ. ಅಜೀರ್ಣೇ ಭೋಜನಂ ವಿಷಂ, ಜೀರ್ಣ ಆಗದೆ ಇದ್ರೆ ಅದು ವಿಷ ಆಗತ್ತೆ. ವಿಷ ಅಂತ ಯಾವುದಕ್ಕೂ ನೀವು ಹೆಸರು ಹಾಕಬೇಕು ಅಂತಿಲ್ಲ. ಜೀರ್ಣ ಆಗದೆ ಇದ್ರೆ ಆಹಾರವೇ ವಿಷ. ಚರಕರು ಹಾಗೆ ಹೇಳ್ತಾರೆ, ಜೀರ್ಣೇ ಅಶ್ನೀಯಾತ್, ಎಲ್ಲ ಜೀರ್ಣವಾಗಲಿ ಬಿಡು, ಆಮೇಲೆ ಮತ್ತೆ ಊಟ ಮಾಡು, ಜೀರ್ಣವಾಗಕ್ಕಿಂತ ಮುಂಚೆ ಊಟ ಮಾಡಿಬಿಡ. ಅಜೀರ್ಣೇ ಹಿ ಭುಂಜಾನಸ್ಯ, ಜೀರ್ಣವಾಗಕ್ಕಿಂತ ಮುಂಚೆನೇ ಊಟ ಮಾಡ್ತಾನೆ ಅಂತಾದರೆ ಅಭ್ಯವಹೃತಂ ಆಹಾರ ಜಾತಂ ಪೂರ್ವಸ್ಯ ಆಹಾರಸ್ಯ ರಸಂ ಅಪರಿಣಿತ ಮುತ್ತರೇಣ ಆಹಾರ ರಸೇನ ವಿಪಸೃಜತ್ ಸರ್ವಾನ್ ದೋಷಾನ್ ಪ್ರಕೋಪಯತ್ಯಾಶು. ಜೀರ್ಣ ಆಗದೆ ಅದರ ಪ್ರಕ್ರಿಯೆ ಇದೆ, ಮತ್ತು ಮುಂದಕ್ಕೆ ನೋಡೋಣ ಅದನ್ನ. ಜೀರ್ಣ ಆಗದೆ ನೀನು ಹೊಸ ಆಹಾರ ತೊಗೊಂಡ್ರೆ ಹಳತು ಹೊಸತು ಜಗಳ ಆಗುತ್ತಲ್ವ, ಅದು ಅರ್ಧ ಜೀರ್ಣ ಆಗಿದೆ, ಕಾಲ್ವಾಸಿ ಜೀರ್ಣ ಆಗಿದೆ, ಮತ್ತು ಹೊಸದು ಬಂತು ಅದ್ರ ಮೇಲಿಂದ ಅಂತ ಆದಾಗ ಅದರ ಅವ್ಯವಸ್ಥೆಯ ಪರಿಣಾಮವಾಗಿ ಸರ್ವಾನ್ ದೋಷಾನ್ ಪ್ರಕೋಪಯತಿ, ಎಲ್ಲ ಕೋಪಗೊಳ್ಳುತ್ತೆ. ವಾತ ಪಿತ್ತ ಕಫ ಏನೇನಿದೆ ಎಲ್ಲವೂ ಪ್ರಕೋಪಿತ ಆಗುತ್ತೆ. ಆಶು ತಡ ಇಲ್ಲ, ತುಂಬ ಬೇಗ ಆಗುತ್ತೆ. ಅದು ಸಾಯಮಾಶಿ ತ್ವಜೀರ್ಣಿಯುತು ಪ್ರಾತರ್ಭುಕ್ತಂ ವಿಷೋಪಮಾಂ, ರಾತ್ರಿ ಊಟ ಜೀರ್ಣ ಆಗದೆ ಇದ್ದರೆ ಅದಕ್ಕಿಂತ ಮುಂಚೆ ಬೆಳಗಿನ ಆಹಾರ ಸೇವನೆ ಮಾಡಿದರೆ ಅದು ವಿಷ ಆಗತ್ತೆ. ಭಾವಪ್ರಕಾಶ ಅದು. ಇದೆಲ್ಲ ಏನು ಅಂದರೆ ಒಂದೇ, ಇದು ಆ ಅದ್ವೈತವನ್ನು ಹೇಳ್ತಾ ಇರುವಂಥದ್ದು. ಅದಾಗದೇ ಇದ್ದರೆ ತೊಂದರೆ ಅನ್ನೋದನ್ನು ಹೇಳ್ತಾ ಇರೋದು. ಅದ್ಯತೆ ಅತ್ಯಜ ಭೂತಾನಿ ತಸ್ಮಾದನ್ನಂ ತದುಚ್ಯತೆ, ಒಂದು ನಮ್ಮಿಂದ ತಿನ್ನಲ್ಪಡುತ್ತೆ ಅಥವಾ ನಮ್ಮನ್ನೇ ತಿನ್ನತ್ತೆ. ಅನ್ನ ಶಬ್ದಕ್ಕೆ ಅರ್ಥವೇ ಅದು. ತಸ್ಮಾದನ್ನಂ ತದುಚ್ಯತೆ ವೇದ ಕೊಟ್ಟ ವಿವರಣೆ ಅದು, ಇದು ಶ್ರುತಿ ಇದು. ಅದ್ಯತೆ ಅತ್ಯಜ ಭೂತಾನಿ, ತಿನ್ನತ್ತೆ ಕೆಲವು ಸಾರಿ ತಿನ್ನಲ್ಪಡುತ್ತೆ, ಎರಡು ಸಾಧ್ಯತೆ ಇದೆ. ಅದೇ ಅನ್ನ ಅಂತಂದ್ರೆ ಏನು? ಹೀಗಂದ್ರೆ ಏನು ಅಂದರೆ ಅದು ನಮ್ಮಲ್ಲಿ ಒಂದಾಗಬೇಕು ಅಂದರೆ ಒಂದಾಗುವಷ್ಟು ಅವಕಾಶವನ್ನು ನಾವು ಕೊಡಬೇಕು. ಪದೇ ಪದೇ ತಿಂತಾ ಇರಬಾರ್ದು, ಅಗತ್ಯಕ್ಕಿಂತ ಜಾಸ್ತಿ ತಿನ್ನಬಾರ್ದು, ಅಥವಾ ತಿನ್ನಬಾರದನ್ನು ತಿನ್ನಬಾರ್ದು. ಈ ಶಿಸ್ತನ್ನೆಲ್ಲ ಪಾಲನೆ ಮಾಡಿದರೆ ಆಗ ಅಜೀರ್ಣ ಅನ್ನೋ ಪ್ರಶ್ನೆ ಉಳಿಯೋದಿಲ್ಲ. ದ್ವೈತ ಒಳಗೆ ಹೋದ್ಮೇಲೆ ಉಳಿಯೋದಿಲ್ಲ. ಹೊರಗಡೆ ದ್ವೈತ ಇದ್ದರೆ ಇರಲಿ ಪರವಾಗಿಲ್ಲ, ಒಳಗೆ ಹೋದ್ಮೇಲೆ ದ್ವೈತ ಇರಬಾರ್ದು, ಬೇರೆ ಆಗಬಾರ್ದು, ಅದು ಇರೋದಿಲ್ಲ. ಯಾವಾಗ ಅಂದರೆ ಅಷ್ಟು ಸಮಯ ಕೊಡಬೇಕು ಜೀರ್ಣ ಆಗೋದಕ್ಕೆ. ಮತ್ತು ತಿನ್ನೋ ಅಂಥದ್ದನ್ನು ತಿನ್ನಬೇಕು, ತಿನ್ನೋ ಪ್ರಮಾಣದಲ್ಲಿ ತಿನ್ನಬೇಕು. ಅತಿಯಾದರೆ
ಅಮೃತವೂ ವಿಷ, ಇದೇ ಅರ್ಥ ಅದಕ್ಕೂ ಕೂಡ ಅಂತ. ಹಾಲೇ ಆದರೂ, ತುಪ್ಪವೇ ಆದರೂ, ಹಣ್ಣೇ ಆದರೂ, ಅಕ್ಕಿಯೇ ಆದರೂ, ಇದೆಲ್ಲ ಒಳ್ಳೆ ವಸ್ತುಗಳು. ಯಾವುದೇ ಆದರೂ ಕೂಡ ಅತಿ ಆದರೆ ಅಮೃತವೇ ಆಗಿದ್ರೂ ಕೂಡ ವಿಷ ಆಗುತ್ತೆ ಅದು ಅಂತಂದರೆ, ವಿಷ ಆಗೋದು ಹೀಗೆ, ಅದು ಬೇರೆ ನಿಂತಾಗ ಅಂತ. ಹಾಗಾಗಿ ಈ ಅದ್ವೈತ ಸಾಧನೆಯನ್ನು ಎಲ್ಲ ಜೀವಗಳು ಪ್ರತಿನಿತ್ಯ ಮಾಡ್ತಾ ಇದ್ದಾವೆ. ಎಲ್ಲೆಲ್ಲಿ ತಪ್ಪುತ್ತಾವೋ ಅಲ್ಲಲ್ಲಿ ಅವು ಪೆಟ್ಟು ತಿಂತವೆ, ನಾಶವನ್ನೇ ಹೊಂದ್ತವೆ ಕೊನೆಗೆ. ಈಗ ಪ್ರಶ್ನೆ ಬರ್ಬೋದು, ಇದೇನು ಅಂದರೆ, ಜೀವೋ ಜೀವಸ್ಯ ಜೀವನಂ ಅಂದ್ರಿ, ಜೀವೋ ಜೀವಸ್ಯ ಭೋಜನಂ ಅಂತಂದ್ರಿ. ಸಸ್ಯವನ್ನಾಗಲಿ ಪ್ರಾಣಿಯನ್ನಾಗಲಿ ಒಂದು ಜೀವ ಮತ್ತೊಂದು ಜೀವನ ತಿಂದೇ ಬದುಕಬೇಕು ಅಂದರೆ ಇದು ಸೃಷ್ಟಿ ನಿಯಮ ಅಂತ ಹೇಳಿದ್ರಿ. ಯಾಕೆ ಹೇಗೆ ಅಂದರೆ, ಒಂದಾಗಬೇಕಾದ್ರೆ ಸಾಧರ್ಮ್ಯ ಬೇಕು, ಸಮಾನತೆ ಬೇಕು. ಈಗ ಜೀವಕ್ಕೆ ಜೀವ ಸಾಧರ್ಮ್ಯ, ಅದು ಜಡ ಸಮಾನತೆ ಅಲ್ಲ, ಸಾಧರ್ಮ್ಯ ಅಲ್ಲ. ಒಂದು ಸಂವಾದ ಬರಬೇಕು ಅಂತಂದರೆ, ಒಂದಾಗಬೇಕು ಅಂದರೆ ಆ ಒಂದು ಸಾದೃಶ್ಯ ಸಾಧರ್ಮ್ಯ ಬೇಕಾಗತ್ತೆ. ಹಾಗಾಗಿ ಜೀವಕ್ಕೆ ಜೀವ ಒಂದಾಗೋದು ತುಂಬ ಸುಲಭ, ಜೀವ ಜಡ ಒಂದಾಗೋದು ಕಷ್ಟ ಯಾವಾಗಲೂ ಕೂಡ. ಹಾಗಾಗಿ ಜೀವಕ್ಕೆ ಜೀವವೇ ಆಹಾರವಾಗುವಂಥದ್ದು, ಜಡ ಅಲ್ಲ. ಆಗತ್ತೆ. ಈಗ ನೀವು ಕೇಳ್ಬೋದು, ಸಸ್ಯಗಳು ಅದು ಮಣ್ಣು ನೀರನ್ನು ತೊಗೊಂಡು ಬೆಳೀತವೆ, ಅವು ಅದು ಹೇಗೆ ಅಂದರೆ, ಅಲ್ಲೂ ಜೀವ ಇದೆ, ಕಡಿಮೆ ಪ್ರಮಾಣದಲ್ಲಿ ಸುಪ್ತವಾಗಿದೆ ಅಲ್ಲಿ. ಈ ಮರಗಿಡದಲ್ಲೂ ಜೀವ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅಂದರೆ ಸುಪ್ತವಾಗಿರೋದ್ರಿಂದ ಅದಕ್ಕೆ ಹೊಂದಾಣಿಕೆ ಆಗುತ್ತೆ, ಅದಕ್ಕಿಂತ ಕಡಿಮೆ ಇದೆ ಅಲ್ಲಿ. ಈಗ ನಾವು ಅತ್ಯಧಿಕ ಜೀವದ ಅಭಿವ್ಯಕ್ತಿ ಇರೋಂಥವ್ರು ಮನುಷ್ಯರು, ಕಡಿಮೆ ಇರೋಂಥವ್ರನ್ನೆಲ್ಲ ಇರೋಂಥದ್ದನ್ನೆಲ್ಲ ತಿಂತೇವೆ ನಾವು. ಹಾಗೆ ಮುಂದಕ್ಕೂ ಕೂಡ ಹಾಗೆ ಆಗ್ತಾ ಹೋಗುತ್ತೆ ಅದು ಅಂತ. ಹಾಗೆ ಸಸ್ಯಗಳು ತಮಗಿಂತ ಕಡಿಮೆ ಅಭಿವ್ಯಕ್ತಿ ಇದೆ, ಆದರೆ ಜೀವ ಸಂಚಾರ ಅಲ್ಲೂ ಕೂಡ ಇದೆ. ಈ ಸೃಷ್ಟಿಯ ಪ್ರತಿಯೊಂದು ಕಲ್ಲು, ಮಣ್ಣು, ಏನೇ ಇರಲಿ, ನೀರು, ಗಾಳಿ, ಪ್ರತಿಯೊಂದರಲ್ಲಿ ಕೂಡ ಜೀವ ಇದ್ದೇ ಇದೆ. ಜೀವ ಇಲ್ಲದೆ ಇರೋದು ಯಾವುದೂ ಇಲ್ಲ. ಸುಪ್ತವಾಗಿರ್ಬೋದು, ಗುಪ್ತವಾಗಿರ್ಬೋದು, ಪ್ರಕಟವಾಗ್ಬೋದು, ಅಷ್ಟೇ ವ್ಯತ್ಯಾಸ. ಇರೋದಂತೂ ಇದ್ದೇ ಇದೆ ಅನ್ನೋದ್ರಲ್ಲಿ ಏನೂ ಸಂಶಯ ಇಲ್ಲ. ಅಂತಿಷ್ಟು ಹೇಳಿದಾಗ ಪ್ರಶ್ನೆ ಬರುತ್ತೆ, ಏನಪ್ಪ ಹಾಗಾದರೆ ಇದು ಭೋಜನವೇ ಹಿಂಸೆ ಅಲ್ವೇ? ಊಟನೇ ಬಿಡೋದು ಒಳ್ಳೆಯದು, ನಿರಶನ ಮಾಡಿ ಪ್ರಾಣತ್ಯಾಗ ಮಾಡೋದು ಅದೇ ಒಳ್ಳೆಯದು. ನಿತ್ಯ ನಿತ್ಯ ಇಷ್ಟು ಜೀವಿಗಳಿಗೆ ಹಿಂಸೆ ಕೊಡೋದಕ್ಕಿಂತ ಸಾಯೋದೇ ಒಳ್ಳೆಯದಲ್ವಾ? ಆಹಾರ ಬಿಟ್ಟು ಎಷ್ಟು ಹಿಂಸೆ ಆಗುತ್ತೆ ಆಲೋಚನೆ ಮಾಡಿ ನೀವು. ಒಟ್ಟು ಒಂದು ಜೀವನದಲ್ಲಿ ಎಷ್ಟು ಆಹಾರ ಮತ್ತೆ ಸೇವನೆ ಮಾಡಿರ್ತೇವೆ ನಾವು, ಏನೇನು ತಿಂದಿರ್ತೇವೆ. ಪಾಪ ಏನಾಯಿತು ಅದಕ್ಕೆಲ್ಲ? ಸರಿಯಾಗಿ ಊಟ ಮಾಡೋದು. ಪ್ರವಚನಕ್ಕೆ ಬಂದು ದೊಡ್ಡ ಕಷ್ಟವೇ ಬಂತು ನಿಮಗೆ, ಊಟ ಮಾಡೋದು ಸರಿ ಅನ್ನೋರಿ ವಿಷಯ ಬಂದ್ಬಿಡ್ತು ಅಂತ ಅಲ್ವಾ? ಏನಿದು ಹಿಂಸೆ ಅಂತ? ಹೋಗಲಿ, ಮಾಂಸಾಹಾರಿಗಳಲ್ಲಿ ನಾವು ಸಸ್ಯಾಹಾರಿಗಳು ಅಂತಂದರೆ ಅಲ್ಲೂ ಕೂಡ ಹಿಂಸೆ ಇದ್ದೇ ಇದೆ. ಹಿಂಸೆ ಇಲ್ಲದೆ ಇರುತ್ತೆ, ಅಲ್ಲೂ ಕೂಡ ಹಿಂಸೆ ಇದ್ದೇ ಇದೆ. ಹಾಗಾಗಿಯೇ ವೈಶ್ವದೇವ ಅಂತ ಮಾಡುವಂಥದ್ದು ಪ್ರತಿನಿತ್ಯವೂ ಕೂಡ. ಪಂಚಸೂನಾ ಗೃಹಸ್ಥಸ್ಯ, 5 ವಧಸ್ಥಾನಗಳು ಅಡುಗೆ ಮನೆಯಲ್ಲಿ ಅಂತ. ಇದೆಲ್ಲ ವಧಸ್ಥಾನಗಳನ್ನು ಕರೆದಿದ್ದಾರೆ. ಒಲೆ, ಆಮೇಲೆ ಒರಳು ಕಲ್ಲು ಎಲ್ಲ ನಾವು ರುಬ್ತೀವಲ್ಲ ಹಾಕ್ಕೊಂಡದನ್ನು, ಪಾಪ ಒಲೆಯಲ್ಲಿ ಬೇಯಿಸ್ತೀವಿ, ಹಿಡಿಲಿ ಗುಡಿಸಿದಾಗ ಅಲ್ಲಿ ಜೀವ ಹೋಗುತ್ತೆ ಒಂದಷ್ಟು. ಹಾಗಾಗಿ ಇದೆಲ್ಲ ವಧಸ್ಥಾನಗಳನ್ನು ಕರೆದಿದ್ದಾರೆ. ಇದು ಇರ್ಬೋದು, ಏನು ಎಣ್ಣೆ ಬಂಡಿ ಇರ್ಬೋದು, ಕರಿತೀವಿ ನಾವು ಅದರಲ್ಲಿ. ಅದೆಲ್ಲ ಒಂಥರ ಕಸಾಯಿಖಾನೆಗಳು ಅಂತ, ವಧಸ್ಥಾನಗಳು ಅಂತ. ದಿನಾ ನಾವು ಕೊಲ್ತೀವಿ ಅಲ್ಲಿ ಅಂತ, ಈ ಸಸ್ಯಗಳನ್ನೆಲ್ಲ ಕೊಲ್ತೀವಿ ನಾವಲ್ಲಿ. ಹಾಗಾದ್ರೆ ಅಲ್ಲೂ ಹಿಂಸೆ ಇರೋ ಕಾರಣಕ್ಕೆ ತಾನೇ ಪಂಚಸೂನ ವಧಸ್ಥಾನ ಅಂತ ಕರೆದು ಪಾಪ ಬರುತ್ತೆ ಅಂಥೇಳಿ ನಿತ್ಯ ವೈಶ್ವದೇವ ಮಾಡಿ ಪರಿಹಾರ ಮಾಡ್ಕೊಂತ ಹೇಳಿರುವಂಥದ್ದು. ಯಾಕಪ್ಪ ನಾವು ಊಟ ಯಾಕೆ ಮಾಡ್ಬೇಕು ಹಾಗಾದ್ರೆ? ಬೇಡ ಅಂತಂದರೆ ಇಲ್ಲ, ಹಾಗೇನಿಲ್ಲ. ನೀವು ಊಟ ಮಾಡಿ ಸನ್ಮಾರ್ಗದಲ್ಲಿ ಬದುಕಿದರೆ, ನೀವು ತಿಂದ ಅನ್ನವನ್ನು ಸದ್ವಿನಿಯೋಗ ಮಾಡೋದಾದರೆ, ನೀವು ಒಳ್ಳೆ ಕೆಲಸಗಳನ್ನು ಮಾಡೋದಾದರೆ, ಭಗವಂತನ ದಾರಿಯಲ್ಲಿ ಹೋಗೋದಾದರೆ, ಆ ಪುಣ್ಯ ಆ ಜೀವಕ್ಕಿದೆ. ನಿತ್ಯ ನಿತ್ಯ ನೀವು ಎಷ್ಟೋ ಜೀವಗಳನ್ನು ಉದ್ಧಾರ ಮಾಡ್ಬೋದು, ಪ್ರತಿನಿತ್ಯವೂ ಕೂಡ. ಕೊಂದು ಪಾಪ ತಿಂದು ಪರಿಹಾರ ಅಂತ ಹೇಳ್ತಾರಲ್ಲ, ನೀವು ಊಟ ಮಾಡೋದ್ರ ಮೂಲಕವಾಗಿ ಆ ಜೀವಗಳನ್ನು ಉದ್ಧಾರ ಮಾಡ್ಬೋದು. ಈಗ ಒಂದು ಸಸ್ಯ ಅಂತ ತಗೊಳ್ಳಿ, ಈ ಸೃಷ್ಟಿ ಚಕ್ರದಲ್ಲಿ ತುಂಬ ಕೆಳಗಿದೆ ಅದು ಮೇಲೆ ಬರೋಕೆ ಇನ್ನು ಯಾವ ಕಾಲ ಬೇಕು, ಎಷ್ಟು ಕೋಟಿ ಜನ್ಮಗಳು ದಾಟಬೇಕು ಅದು ಇಲ್ಲಿವರೆಗೆ ಬರಬೇಕು ಅಂದರೆ. ಭಾಳ ಕಷ್ಟ ಇದೆ ಅಂದರೆ ಭಾಳ ಕಷ್ಟ ಇದೆ ಅದಕ್ಕೆ, ಆ ಜೀವಕ್ಕೆ. ಆದರೆ ಯಾರಾದ್ರೂ ಒಬ್ಬ ಒಳ್ಳೆ ಮನುಷ್ಯ ಅದನ್ನು ಸೇವನೆ ಮಾಡಿದರೆ, ಅವನು ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆತನದಲ್ಲಿ ಜೀವನ ಮಾಡಿದರೆ ಅದಕ್ಕೆ ಒಳ್ಳೆಯದಾಗತ್ತೆ ಆ ಜೀವಕ್ಕೆ. ಆ ಸಸ್ಯ ಏನಿದೆ ಅಥವಾ ಏನೇ ಆಗಲಿ,
ಏನನ್ನು ಸೇವನೆ ಮಾಡಿರ್ತೇವೋ ಆ ಜೀವಕ್ಕೆ ಅತಿಶಯವಾದ ಶ್ರೇಯಸ್ಸಾಗುತ್ತೆ. ಅದು ತನ್ನ ಸ್ಥಿತಿಯಿಂದ ಎಷ್ಟೋ ಮೇಲಕ್ಕೆ ಬಂದ್ಬಿಡುತ್ತೆ. ತಾನೇ ತಾನಾಗಿ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಕರ್ಮ ಇಲ್ಲ ಅದಕ್ಕೆ. ಮನುಷ್ಯ ಜನ್ಮ ಅಲ್ಲ ಅದು. ಪುಣ್ಯ ಮಾಡಿ ಮೇಲೆ ಬರೋಕ್ಕೆ ಅವಕಾಶ ಇಲ್ಲ ಅದಕ್ಕೆ. ಜಾಯಸ್ವ ಮ್ರಿಯಸ್ವ ಅಷ್ಟೇ ಅದ್ರ ವ್ಯವಸ್ಥೆ. ಹುಟ್ಟು ಸಾಯಿ ಸ್ವತಂತ್ರ ಕರ್ಮ ಅದಕ್ಕಿಲ್ಲ. ಮೇಲೆ ಬರೋದು ಹೇಗೆ ಅಂದರೆ, ಯಾರಾದರೂ ಒಬ್ಬ ಪುಣ್ಯಾತ್ಮನ ಹೊಟ್ಟೆ ಸೇರಿದರೆ ಅವನು ಒಳ್ಳೆಯದಾಗಿ ಬದುಕಿದರೆ ಸಾಕು, ಇದು ಉದ್ಧಾರ ಆಗುತ್ತೆ ಅದರಿಂದಾಗಿ. ಹಾಗಾಗಿ ನಿತ್ಯ ಜೀವಗಳ ಉದ್ಧಾರ ಮಾಡ್ಬೋದು. ಕೇವಲ ಊಟದ ಮೂಲಕ ಉದ್ಧಾರ ಮಾಡ್ಬೋದು. ಯಾವುದಕ್ಕೆ ಅನ್ವಯ ಇದು ಅಂದರೆ, ನಿಜವಾದ ಊಟಕ್ಕೆ ಅನ್ವಯ, ಆದರ್ಶವಾದ ಊಟಕ್ಕೆ ಅನ್ವಯ. ಈಗ ಸೃಷ್ಟಿ ಊಟವನ್ನು ಹೇಗೆ ವಿನ್ಯಾಸ ಮಾಡುತ್ತೋ, ಮೊಟ್ಟ ಮೊದಲಾಗಿ ಈ ಊಟವನ್ನು ವಿನ್ಯಾಸ ಮಾಡುವಾಗ ಸೃಷ್ಟಿ ಅಥವಾ ಭಗವಂತ ಭೋಜನವನ್ನು ವಿನ್ಯಾಸ ಮಾಡಿಕೊಡುವಾಗ ಯಾವ ಅರ್ಥದಲ್ಲಿ ವಿನ್ಯಾಸ ಮಾಡಿಕೊಟ್ನೋ ಆ ರೀತಿಯಲ್ಲಿ ಊಟ ಮಾಡಿದರೆ ಪ್ರತಿನಿತ್ಯ ಜೀವಗಳ ಉದ್ಧಾರ ಆಗ್ತಾ ಇರುತ್ತೆ. ಅದಲ್ಲದೆ ನಾವು ಬೇಡದೇ ಇರೋದು ಏನಾರು ಮಾಡಿದರೆ, ಊಟ ಮಾಡಿ ಶಕ್ತಿ ಪಡೆದು ಕೆಟ್ಟ ಕೆಲಸ ಮಾಡಿದರೆ ಆ ಜೀವದ ಶಾಪ ನಮಗಿರುತ್ತೆ. ಯಾವುದನ್ನು ತಿಂದವೋ ನಾವು ಅದರ ಶಾಪ ನಮಗಿರುತ್ತೆ. ಯಾಕೆಂದರೆ ಇನ್ನು ನನ್ನನ್ನು ಸದುಪಯೋಗ ಮಾಡಲಿಲ್ಲ, ನನ್ನನ್ನು ಹಿಂಸೆ ಮಾಡಿದೆ, ಕೊಂದೆ, ತಿಂದು ಕೆಟ್ಟ ಕೆಲಸ ಮಾಡಿದೆ. ಹಾಗಾಗಿ ಅದರ ಶಾಪ ನಮಗಿರುತ್ತೆ. ಆಹಾರ ಮುಂದೆ ನಮಗೆ ದುರ್ಲಭ ಆಗ್ತಾ ಹೋಗ್ಬೋದು. ಬರುವ ಜನ್ಮಗಳಲ್ಲಿ ನಾವು ಉಪವಾಸ ಬಿದ್ದು ಪ್ರಾಣ ಬಿಡುವ ಸಂದರ್ಭಗಳು ಕೂಡ ಬರ್ಬೋದು, ಸಾಧ್ಯತೆ ಇದೆ ಅಂತ. ಹಾಗಾಗಿ ಇಂಥದ್ದೊಂದು ಪ್ರಕ್ರಿಯೆ, ಒಂದು ಅದ್ಭುತವಾಗಿರ್ತಕ್ಕಂಥ ಅದ್ವೈತದ ಪ್ರಕ್ರಿಯೆ. ಒಂದು ಅರ್ಥದಲ್ಲಿ ಜೀವಾದ್ವೈತ, ಇನ್ನೂ ಮುಂದಕ್ಕೆ ಹೋಗಿ ನೋಡಿದರೆ ಜೀವ ದೇವಾದ್ವೈತವೂ ಹೌದದು. ಯಾಕೆ? ಅನ್ನಂ ಬ್ರಹ್ಮ ಅಲ್ವಾ? ಅನ್ನಂ ಬ್ರಹ್ಮ ಅಂತಾದರೆ ಆ ಬ್ರಹ್ಮದೊಟ್ಟಿಗೂ ನಾವು ಅದ್ವೈತ ಸಾಧನೆ ಮಾಡ್ತಾ ಇರ್ತೇವೆ. ಜೀವ ಅನ್ನೋದು ಒಂದು ಮಟ್ಟದ ನೋಟದಲ್ಲಿ ಹೇಳಿರೋ ಮಾತದು. ಇನ್ನು ಮುಂದಕ್ಕೆ ಹೋಗಿ ನೋಡಿದರೆ ಅನ್ನಂ ಬ್ರಹ್ಮ. ಹಾಗಾಗಿ ಸರಿಯಾಗಿ ಊಟ ಮಾಡಿದರೆ ಅದು ಜೀವ ದೇವಾದ್ವೈತವೂ ಕೂಡ ಆಗೋಕ್ಕೆ ಸಾಧ್ಯ ಇದೆ. ಅನ್ನಪೂರ್ಣ ಪರಮೇಶ್ವರಿ ಅದು ಅನ್ನಂ ಬ್ರಹ್ಮ ಅಂತಾಗಿದ್ದರಿಂದ ಅಲ್ಲಿಯೇ ಅದ್ವೈತ ಸಾಧನೆ ಆಗುವಂಥದ್ದು, ನಿತ್ಯವೂ ಕೂಡ ಆ ಭಾವ ಇದ್ದಾಗ ಆಗುವಂಥದ್ದು. ಹಾಗಾಗಿ ಹೀಗೆ ನಿತ್ಯ ಊಟದಲ್ಲಿ ನಾವು ಈ ಅದ್ವೈತ ಸಾಧನೆಯನ್ನು ಮಾಡಬೇಕು. ಅದಾಗದೇ ಇದ್ದರೆ ಅಲ್ಲೇ ಎಲ್ಲ ಸಮಸ್ಯೆಗಳ ಆರಂಭ. ಆಗಲಿಲ್ಲ ಅಂದರೆ, ಈಗ ಆಹಾರ ಪೂರ್ತಿ ಜೀರ್ಣ ಆಯಿತು ಅನ್ನೋದು ಒಂದು ಮಟ್ಟದ ಅದ್ವೈತ, ಅದು ಭೌತಿಕ ಅದು. ಆದರೆ ಅನ್ನಂ ಬ್ರಹ್ಮ ಎನ್ನುವ ಭಾವ, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಎನ್ನುವಂಥ ಭಾವ, ಈ ಭಾವದಲ್ಲಿ ಊಟ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಆಗ ಅದು ಇನ್ನೊಂದು ಮಟ್ಟದ ಅದ್ವೈತ ಆಗುತ್ತೆ. ಅದು ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಅದು ತಿಂದ ಅನ್ನ ಅದು ಅನ್ನವಾಗಿ ಉಳಿಯೋದಿಲ್ಲ, ಅನ್ನಪೂರ್ಣೇಶ್ವರಿ ಆಗುತ್ತೆ. ಅದು ಮತ್ತೊಂದು ಮಟ್ಟದ ಅದ್ವೈತ. ಇದಾದಾಗ ಅವನು ಇನ್ನೂ ಮೇಲಕ್ಕೆ ಹೋಗ್ತಾನೆ, ಅನ್ನದ ಮೂಲಕವಾಗಿ ಅವನು ಉದ್ಧಾರವೇ ಆಗ್ತಾನೆ. ಇಷ್ಟು ಸಂಗತಿಗಳು ಈ ಒಂದು ನಿತ್ಯದ ಊಟದಲ್ಲಿದೆ. ಇದ್ರ ಮೇಲೆ ಏನಾದರೂ ಪ್ರಶ್ನೆ ಬರುತ್ತಾ ನಿಮಗೆ? ಪ್ರಶ್ನೆ ಇದೆಯಾ? ಇದ್ರ ಮೇಲೆ ಏನಾದರೂ ಸಂಶಯ ಇದೆಯಾ? ಅದ್ವೈತ ಇದೆಯೋ ಇಲ್ವೋ ಹೇಳಿ. ಹೊಟ್ಟೆಗೆ ಹೋದ್ಮೇಲೆ ಹಾಗೆ ಇದ್ರೆ ಏನಾಗುತ್ತೆ? ಹೊಟ್ಟೆಗೆ ಹೋದ್ಮೇಲೆ ಹೇಗಿದೆಯೋ ಹಾಗೇ ಇದೆ, ಏನಾಗುತ್ತೆ? ಪರಿಣಾಮ ಏನಾಗುತ್ತೆ? ಇನ್ನೊಂದು ದಾರಿ ಇದೆ ಅಲ್ಲಿ, ಅದು ಹೊರಗಡೆ ಹೋಗ್ಬೇಕು. ಅದು ಹಾಗಿದ್ರೆ ಅಂತ ಅದು ಸರಿಯಾಗಿ ಪೂರ್ತಿ ನಮ್ಮೊಳಗೆ ಕರಗದೆ ಹೋದರೆ ಅದಕ್ಕೆ ಮತ್ತೊಂದು ದಾರಿ ಹೊರಗೆ ಹೋಗ್ಬೇಕು. ಅದು ವಾಂತಿ ಆಗಬೇಕು. ಕೆಲವು ಸಾರಿ ವಾಂತಿ ಮಾಡುವಾಗ ಹಾಗೆ ಬಂತು ಅಂತ ಹೇಳ್ತಾರಲ್ವಾ, ಊಟ ಮಾಡಿದ್ದೆಲ್ಲ ಹಾಗೆ ಇತ್ತು ಅಂತ, ಅದಕ್ಕೆ ವಾಂತಿ ಆಗೋದು. ಜೀರ್ಣ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ. ಅದನ್ನು ಮುಂದಿನ ರೂಪಕ್ಕೆ ತೊಗೊಂಡು ಹೋಗೋಕ್ಕಾಗ್ತಾ ಇಲ್ಲ, ಅದನ್ನು ಹೊರಗಡೆ ಕಳ್ಸೋಕೆ ನೋಡ್ತಾ ಇದೆ. ಯಾಕೆಂದರೆ ಒಳಗಿದ್ದರೆ ತೊಂದರೆ ಆಗುತ್ತೆ ಅಂತ ದೇಹಕ್ಕೆ ಗೊತ್ತಿದೆ. ಹಾಗಾಗಿ ಇಷ್ಟೆಲ್ಲ ಹೊರಗೆ ಹಾಕೋ ವ್ಯವಸ್ಥೆಗಳಿದೆ ನಮ್ಮ ಶರೀರದಲ್ಲಿ ಅಲ್ವಾ. ಹಿಂದೆ ಆಲೋಚನೆ ಮಾಡಿದ್ದು ನೋಡಿ, ಸರ್ವ ಅಶುಚಿ ನಿಧಾನಸ್ಯ ಅಂತ ಅನ್ಬೇಕಾದ್ರೆ ಅದು ಸುಮ್ಮನೆ ಅಶುಚಿ ಅಲ್ಲ. ಅದು ಇಷ್ಟು ವ್ಯವಸ್ಥೆ ಹೊರಗೆ ಹಾಕೋ ವ್ಯವಸ್ಥೆ ಅಂದರೆ, ನೀವು ಮೊದಲೇ ಹೇಳಿದಾಗೆ ಕಣ್ಣಿಂದ ಮಾಲಿನ್ಯ ಹೊರಗೆ ಬರುತ್ತೆ, ಮೂಗಿಂದ ಮಾಲಿನ್ಯ ಹೊರಗೆ ಬರುತ್ತೆ, ಕಿವಿಯಿಂದ ಬರುತ್ತೆ, ಹಲ್ಲು, ಬಾಯಿ, ಅಲ್ಲಿ ಇನ್ನು ಮಲಮೂತ್ರಗಳ ರೂಪದಲ್ಲಿ ಹೋಗೋದಂತೂ ಇದ್ದೇ ಇದೆ. ಬೆವರು ಇಡೀ ಶರೀರದಲ್ಲಿ. ಇದೆಲ್ಲ ಏನಪ್ಪ ಅಂದರೆ ಒಳಗೆ ಬಂದಿದ್ದರಲ್ಲಿ ಬೇಡ ಅನ್ನೋದೆಲ್ಲ ದುಡ್ತಾ ಇದೆ, ಹೊರಗಡೆ ಆಗ್ತಾ ಇದೆ. ಅದು ಇನ್ನೊಂದು ದಾರಿ ಅದು. ಹೋಗು ನೀನು ಹೊರಗಡೆಗೆ. ಒಳಗೆ ಬಂದು ನೀನು ಅದ್ವೈತಾಗಿ ಶ್ರೇಯಸ್ಸನ್ನು ಮಾಡಬೇಕಾಗಿತ್ತು. ಈ ದೇಹಕ್ಕೆ, ಈ ಜೀವಕ್ಕೆ ಇದ್ರ ಉದ್ಧಾರ ಮಾಡಬೇಕಾಗಿತ್ತು. ನೀನು ಹೊಂದ್ಕೊಳ್ತಾ ಇಲ್ಲ, ನೀನು ಸಲ್ತಾ ಇಲ್ಲ. ನೀನು ಇಲ್ಲಿಗೆ ಹೋಗು, ಹೊರಗಡೆ ಹೋಗು ಅಂತ ಹೊರಗಡೆ ಕಳಿಸ್ತಾ ಇದೆ. ಅದು ಹಾಗಾದ್ರೂ ಆಗಬೇಕದು, ಹೊರಗಾದರೂ ಹೋಗ್ಬೇಕದು. ಹಾಗಾಗಿ ಈ ಆಯುರ್ವೇದದಲ್ಲಿ ಅವರು ಚಿಕಿತ್ಸೆ ಮಾಡುವಾಗ ಇದನ್ನು ತುಂಬ ಮುಖ್ಯವಾಗಿ ನೋಡ್ತಾರೆ. ದೋಷಗಳನ್ನು ಹೊರಗೆ ಹಾಕೋದಕ್ಕೆ ಒಂದಷ್ಟು ಚಿಕಿತ್ಸೆಗಳನ್ನು ಮಾಡ್ತಾರೆ.
ವಮನ, ವಿರೇಚನ ಇಂಥದ್ದನ್ನೆಲ್ಲ ಮಾಡ್ತಾರೆ. ವಮನ ಅಂದರೆ ಬಾಯಿಯಿಂದ ಹೊರಗೆ ಹೋಗುವಂಥದ್ದು, ವಿರೇಚನ ಎನ್ನುವಾಗ ಬೇರೆ ಮಲವಾಗಿ ಹೊರಗಡೆ ಹೋಗುವಂಥದ್ದು, ಕಲ್ಮಶವಾಗಿ ಅದು ಹೊರಗಡೆ ಹೋಗುವಂಥದ್ದು. ಹೀಗೆ ಹೊರಗಡೆ ಹಾಕೋಕೆ ನೋಡ್ತಾರೆ ದೋಷಗಳನ್ನು ಅವರು ಅಂತ. ಅದೊಂದು ವಿಶೇಷವಾಗಿರ್ತಕ್ಕಂಥ ಕ್ರಮ ಅದು ಅಂತ. ಈ ಆಧುನಿಕ ವಿದ್ಯೆ ಪದ್ಧತಿಯಲ್ಲಿ ಈ ಸಂಗತಿಗಳಿಲ್ಲ. ಅವರು ಕೊಯ್ದು ತೆಗಿತಾರೆ. ಅದವರು ಬೇಡ ಅಂತ ಅನ್ಸಿದ್ರೆ ಒಳಗಡೆ ಇರೋದು, ಅವತ್ತು ಇರೋ ದಾರಿ ಒಂದೇ, ಕತ್ತಿ ತಗೊಂಬ ಅಂತ, ಕೊಯ್ಯದನ ಅಂತ. ಇವ್ರೇನು ಮಾಡ್ತಾರೆ ಅಂದರೆ ವಾಂತಿ ಮಾಡಿಸು, ಭೇದಿ ಮಾಡಿಸು ಅಂತ ಶುರು ಮಾಡ್ತಾರೆ ಅವರು. ಹಾಗೆ ದೋಷಗಳನ್ನು ಅವ್ರು ಹೊರಗೆ ಹಾಕ್ತಾರೆ. ಅದರಲ್ಲಿ ಏನು ಅಂದರೆ ದ್ವೈತ ಇದೆ ಅಲ್ಲಿ. ಅದ್ವೈತ ಆಗಿಲ್ಲ ಅದು. ಅದ್ವೈತ ಆಗದೇ ಇದ್ದರೆ ಒಳ್ಳೆಯದಲ್ಲ, ಅದು ನಮಗೆ ಒಳ್ಳೇದು ಮಾಡೋದಿಲ್ಲ, ಅದು ಹೊರಗೆ ಹಾಕೋದನ್ನು ಅಂತ. ಹಾಗಾಗಿ ಒಂದೋ ಒಳಗೆ ಒಂದಾಗಬೇಕು ನಮ್ಮೊಳಗೆ, ಅಲ್ಲ ನಮ್ಮನ್ನು ಬಿಟ್ಟು ದೂರ ಹೋಗಬೇಕು, ಹೊರಗಡೆ ಹೋಗಬೇಕು. ಉಳ್ಕೊಳ್ತು ಒಳಗಡೆಗೆ ಪ್ರತ್ಯೇಕವಾಗಿ ಅಂತಂದರೆ ಇದಾದರೂ ಈಗ ವಾಂತಿ ಆಗುವಾಗ ಅದು ಭಾಳ ಮೊದಲನೇ ಹಂತ ಅದು. ವಾಂತಿ ಅಂತಂದರೆ ಊಟ ಮಾಡಿದ್ದು ವಾಂತಿ ಆಯಿತು ಅಂದರೆ ಇನ್ನು ಆರಂಭದ ಹಂತ. ಆದರೆ ಮುಂದಕ್ಕೆ ಹೋದ್ಮೇಲೆ ಅದೆಲ್ಲ ವಾಂತಿ ಆಗೋಕ್ಕೆ ಕಷ್ಟ ಇದೆ, ಸುಲಭ ಇಲ್ಲ ಅದು. ಅದು ರಸ ಆಯಿತು, ರಕ್ತ ಆಯಿತು, ಮಾಂಸ ಆಯಿತು, ಅಸ್ಥಿ ಆಯಿತು ಅಂದರೆ ವಾಂತಿ ಆಗೋದು ಹೇಗೋದು ಪಾಪ. ಅದು ದೋಷ ಅಸ್ಥಿಗತ ಆಯಿತು ಅಂದರೆ ಅಲ್ಲಿಂದ ಅದನ್ನು ವಾಂತಿ ಮಾಡಿಸೋದಾದ್ರು ಹೇಗೆ? ಅದನ್ನು ಸುಲಭ ಇಲ್ಲ ಅಂತ. ಶುಕ್ರಧಾತುವಿಗೆ ಹೋಯ್ತು ಅಂದರೆ ಸಂತತಿಗೆ ಹೋಯ್ತು ಅಂತ ಅರ್ಥ. ಅದು ಕೊನೆಯ ಧಾತುವಿಗೆ ಹೋಯ್ತು ಅಂದರೆ ಅದರ ಅರ್ಥ ಏನಂದರೆ ಮುಂದಿನ ಪೀಳಿಗೆಗೆ ಹೋಯ್ತು ಆ ದೋಷ ಅದು ಅಂತ. ಅದನ್ನೇಲಿಂದ ಸರಿ ಮಾಡೋದು ತುಂಬ ಕಷ್ಟ ಇದೆ. ಮುಂದೆ ಹೋದಾಗೆ ತುಂಬ ಕಷ್ಟ ಇದೆ. ಹಾಗಾಗಿ ಅವು ಉಳ್ಕೊಳ್ಬೋದು ಅಂತ. ಅದು ಎಲ್ಲ ಮುಂದೆ ಕೂಡ ಜೀರ್ಣಕ್ರಿಯೆ ಇದೆ. ಅದು ರಸ ಆದ್ಮೇಲೂ ಜೀರ್ಣಕ್ರಿಯೆ ಇದೆ, ರಕ್ತ ಆದ್ಮೇಲೂ ಅಲ್ಲೂ ಇದೆ, ಮುಂದೆ ಮಾಂಸ ಆದ್ಮೇಲೂ ಕೂಡ ಅಲ್ಲೂ ಕೂಡ ಅಗ್ನಿ ಇದೆ. ಅದು ಜೀರ್ಣ ಮಾಡ್ತಾ ಇರುತ್ತೆ ಮತ್ತು ಕೂಡ ಮಾಡಿ ಮುಂದೆ ಧಾತುಗಳು ಉತ್ಪತ್ತಿ ಆಗುವಂಥದ್ದು. ಕೊನೆಯವರೆಗೂ ಆ ಪ್ರಯತ್ನ ನಡೆಯುತ್ತೆ. ಅಗ್ನಿ ಕೊನೆಯವರೆಗೂ ಪ್ರಯತ್ನ ಮಾಡ್ತಾ ಇರುತ್ತೆ. ಇಷ್ಟಾಗಿಯೂ ಅದು ಜೀರ್ಣ ಆಗದೆ ಉಳ್ಕೊಳ್ತು ಅಂದರೆ ಅದು ನಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಅಥವಾ ನಮಗೆ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಸಾಧ್ಯ ಆದರೆ ಎಲ್ಲವೂ ನಮ್ಮಲ್ಲಿ ಆತ್ಮಸಾತ್ ಆಗಬೇಕು. ಈಗ ಜ್ಞಾನಿಗಳು, ಮಹಾತ್ಮರು, ಜ್ಞಾನಗಳು ಇರ್ತಾರಲ್ಲ, ಅವ್ರು ಎಷ್ಟೋ ಸತಿ ಅವ್ರಿಗೆ ದೇಹದಿಂದ ಹೊರಗೋಗೋ ಅಂಶಗಳೇ ಇರೋದಿಲ್ಲ. ಅದೇನು ರೋಗ ಅಲ್ಲ, ಮಲಬದ್ಧತೆ ಅಲ್ಲ ಅವರಿಗೇನು. ಆದರೆ ಅವರು ಹೊರಗೆ ಹೋಗೋ ಸಂದರ್ಭ ತುಂಬ ಕಡಿಮೆ ಇರ್ಬೋದು, ಹೊರಗೆ ಹೋಗೋ ಅಂಶಗಳೇ ತುಂಬ ಕಡಿಮೆ ಇರ್ಬೋದು. ಅಗ್ನಿ ತುಂಬ ಚೆನ್ನಾಗಿದ್ದರೆ ಹೊರಗೆ ಹೋಗೋ ಅಂಶಗಳೇ ತುಂಬ ಕಡಿಮೆ ಇರ್ಬೋದು. ಎಲ್ಲವನ್ನೂ ಪರಿವರ್ತನೆ ಮಾಡಿ, ಶುಭವಾಗಿ ಪರಿವರ್ತನೆ ಮಾಡಿ ಒಳಗಡೆ ಇಟ್ಕೊಳ್ಬೋದು. ಅದು ಇಲ್ಲಿದ್ದರೆ ಅದೆಲ್ಲ ಹೋಗೋ ಅಂಶವೇ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಗ್ನಿಗೆ ಶಕ್ತಿ ಇಲ್ಲ. ಅಗ್ನಿಗೆ ಅದನ್ನು ಮುಂದಿನ ಪರಿಣಾಮ ಮಾಡುವಂಥ, ಶುಭ ಪರಿಣಾಮ ಮಾಡುವಂಥ ಶಕ್ತಿ ಇಲ್ಲದೆ ಇದ್ದಾಗ ದೂಡು, ಹೊರಗೆ ಹಾಕು ಅನ್ನೋ ಥರ ಸಂದರ್ಭ ಬರ್ಬೋದು. ಜ್ಞಾನಿಗಳಲ್ಲಿ ಹೊರಗೆ ಹೋಗುವಂಥದ್ದಲ್ಲಿ ಶುಭವೂ ಹೊರಗೆ ಹೋಗ್ಬೋದು. ಈಗ ಅವ್ರ ಬೆವರು ಇರ್ಬೋದು, ಅಥವಾ ಕೂದಲು ಇರ್ಬೋದು, ಅದೆಲ್ಲ ಶುಭವೇ ಆಗಿರುತ್ತೆ. ಅದಂತ ಒಂದೊಂದು ಕೂಡ ಅವರ ಶರೀರದಿಂದ ಏನು ಹೊರಗೆ ಬರುತ್ತೋ ಎಲ್ಲವೂ ಶುಭವೇ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲವೂ ಅದ್ವೈತವಾಗಿ ಮತ್ತು ಶರೀರದ ಪ್ರಕ್ರಿಯೆ ದೃಷ್ಟಿಯಿಂದ ಒಂದಷ್ಟು ಹೊರಗಡೆ ಹೋಗಬೇಕು. ಅಷ್ಟು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಒಳ್ಳೆಯದೇ ಆದರೂ ಕೂಡ ಎಷ್ಟು ಇಟ್ಕೊಳ್ಬೋದು ನಾವು? ಒಂದು ಮಿತಿ ಇದೆ ಅದಕ್ಕೆ. ಅದಾದ್ಮೇಲೆ ಹೊರಗಡೆ ಕಳಿಸ್ಬೇಕಾಗುತ್ತೆ ಅದನ್ನು. ಹಾಗೆ ಬಂದಾಗ ಶುಭವೇ ಆಗಿ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಅದು ದೊಡ್ಡವ್ರ ಮಾತು ಅದು. ಆದರೆ ಸಾಮಾನ್ಯ ಜನರ ಮಾತು ಏನು ಅಂದರೆ ಒಂದು ಜೀರ್ಣ ಆಗಬೇಕು ಅಥವಾ ಹೊರಗಡೆ ಹೋಗಬೇಕು, ಎರಡರಲ್ಲಿ ಒಂದಾಗಬೇಕು. ಇದು ಆಹಾರದ ಒಂದು ಪ್ರಕ್ರಿಯೆ. ಹಾಗೆ ಇನ್ನೊಂದು ಮಾತನ್ನು ಹೇಳಿ ನಿಲ್ಲಿಸೋದಾದರೆ, ವಾಹನಕ್ಕೆ ಇಂಧನ ಬೇಕು ಅಲ್ವಾ? ಹಾಗೆ ಶರೀರಕ್ಕೂ ಆಹಾರ ಬೇಕು. ಇದು ಅದ್ಭುತವಾಗಿರೋ ವಾಹನ ಇದು, ದೇಹ ಎನ್ನುವಂಥದ್ದು. ಹಾಗಾಗಿ ಇಂಧನ ಬೇಕು ಅದಕ್ಕೆ. ಯಾಕೆಂದರೆ ಎಷ್ಟು ಕೆಲಸ ಮಾಡುತ್ತೆ ಒಂದು ದಿನದಲ್ಲಿ ಶರೀರ ಅಂತಂದರೆ, ಶರೀರ ಮನಸ್ಸು ಅಷ್ಟು ಕೆಲಸಗಳನ್ನ ಮಾಡ್ತೇವೆ. ಯಾವ ಯಂತ್ರವೂ ಕೂಡ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದ ಯಾವುದೇ ಮನುಷ್ಯ ನಿರ್ಮಿತ ಯಂತ್ರ ಈ ಯಂತ್ರ ಮಾಡೋಷ್ಟು ಕೆಲಸ ಮಾಡೋದಿಲ್ಲ. ಬರೀ ಒಂದು ಮನಸ್ಸನ್ನು ತಗೊಂಡ್ರೆ ಅದು ಮಾಡೋ ಕೆಲಸವನ್ನು ಪ್ರಪಂಚದ ಯಾವ ಯಂತ್ರವೂ ಕೂಡ ಮಾಡೋದಿಲ್ಲ. ಅಷ್ಟು ಕೆಲಸ ಮಾಡ್ತವೆ ಅವು. ಅಷ್ಟು ಕೆಲಸ ಮಾಡಿದಾಗ ಅದಕ್ಕೆ ಏನಾದ್ರು ಬೇಕಲ್ವಾ? ಇಂಧನ ಬೇಕಲ್ವಾ? ಏನಾದ್ರು ಅದಕ್ಕೆ ಉತ್ತಮವಾದ ಇಂಧನ ಬೇಕು. ಈಗ ನಿಮ್ಮ ದ್ವಿಚಕ್ರ ವಾಹನ, ನಿಮ್ಮ ಮನೆ ದ್ವಿಚಕ್ರ ವಾಹನ, ಚತುಶ್ಚಕ್ರ ವಾಹನ, ಅದಕ್ಕೆ ಬೇಕಾಗಿರೋ ಇಂಧನ ವಿಮಾನಕ್ಕೆ ಸಾಕಾಗೋದಿಲ್ಲ ಅಂತ. ವಿಮಾನಕ್ಕೆ ತುಂಬ ಉತ್ತಮವಾದ ಇಂಧನ ಬೇಕಾಗತ್ತೆ. ಯಾಕಂದರೆ ಉತ್ತಮವಾದ ವಾಹನ ಅದು, ಉತ್ತಮವಾದ ಇಂಧನ ಬೇಕಾಗತ್ತೆ. ಅದು ಇದಕ್ಕೂ ಕೂಡ ಹಾಗೇನು ಉತ್ತಮವಾದ ಇಂಧನ ಅಂದರೆ ಜೀವೇಂಧನವೇ ಬೇಕು ಅದಕ್ಕೆ. ಇದು ಜೀವ ಅಲ್ವಾ? ಇದು ಜೀವೇಂಧನವೇ. ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಇಂಧನವನ್ನೇ ಅದು ತಗೊಳ್ತಾ ಇರಬೇಕಾಗತ್ತೆ ಶರೀರ ಅಂತ. ಯಾಕೆಂದರೆ ಇದು ತನ್ನ ಕೆಲಸ ಮಾಡ್ತಾ 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 ಕಳ್ಕೊಳ್ತಾ ಇರುತ್ತೆ. ಸುಮ್ಮನೆ ಆಗೋದಿಲ್ಲ ಅದು. ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ತ್ಯಾಗ ಬೇಕಾಗತ್ತೆ ನೋಡಿ. ಒಂದು ರಾಜ್ಯ ಕಟ್ಟಬೇಕು ಅಂದರೆ ಎಷ್ಟು ಜನ ಪ್ರಾಣ ಕಳ್ಕೊಳ್ತಾರೆ. ಒಬ್ಬ ಚಕ್ರವರ್ತಿ ಆಗ್ತಾನೆ ಅಂತಂದರೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿರ್ತಾರೆ.
ಎಷ್ಟು ಜನ ಎಂತೆಂಥ ಕಷ್ಟಗಳನ್ನ ಗಂಡನ ಕಳ್ಕೊಂಡಿರ್ತಾರೆ, ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಏನೇನು ಆಗಿರುತ್ತೆ ನೋಡಿ, ಆಲೋಚನೆ ಮಾಡಿ ನೀವು. ಹಾಗೆ ಇಲ್ಲಿ ರಾಜ ಇದಾನಲ್ಲ ಚಕ್ರವರ್ತಿ, ಇಲ್ಲಿ ಜೀವ, ಅವನು ಚಕ್ರವರ್ತಿ ಆಗ್ಬಿ ಅವನು ಬಾಳಬೇಕು ಇಲ್ಲಿ ಅಂತಂದರೆ ತ್ಯಾಗಗಳಾಗ್ತಾನೇ ಇರುತ್ತೆ ಇಲ್ಲಿ ನಿರಂತರವಾಗಿ. ಪ್ರತಿ ಕ್ಷಣವೂ ಜೀವಕೋಶಗಳು ಸಾಯ್ತಾ ಇದೆ ಅಲ್ವಾ? ಅವರೆಲ್ಲ ಸೈನಿಕರು. ಕ್ಷಣ ಕ್ಷಣವೂ ಜೀವಕೋಶಗಳು ಸಾಯ್ತಾನೇ ಇದೆ ಇಲ್ಲಿ ಅಂತ. ಮತ್ತು ಸಾಯ್ತಾನೆ ಇದ್ಬಿಟ್ರೆ ಹೋಗೋದೊಂದೇ ಆಗ್ತಾ ಇದ್ರೆ ಬರದೇ ಇದ್ದರೆ ಎಷ್ಟು ಕಾಲ ಉಳಿಯೋಕ್ಕೆ ಸಾಧ್ಯ ಇದು? ಎಷ್ಟು ಕಾಲವೂ ಸಾಧ್ಯ ಇಲ್ವಂತೆ. ನೀವೊಂದು ವಾಹನಕ್ಕೆ ಇಂಧನ ಹಾಕದೆ ಒಂದು ಸ್ವಲ್ಪ ದಿವಸ ಇಟ್ಕೊಳ್ಬೋದು, ಓಡಿಸದೇ ಇದ್ರೂ ಕೂಡ ಇಟ್ಕೊಳ್ಬೋದು ನೀವು ಅದನ್ನು ಅಲ್ವಾ? ಈಗ ಒಳ್ಳೆ ವಾಹನ ಇಂಧನ ಹಾಕಿಲ್ಲ ಅಂದರೆ ಒಂದಷ್ಟು ಕಾಲ ಇರುತ್ತೆ, ತುಕ್ಕು ಹಿಡಿಯೋವರೆಗೆ ಅಂತ ತೊಂದರೆ ಇಲ್ಲ, ಇರುತ್ತೆ ಅದು. ಆದರೆ ಇದು ಇರೋದು ಇಲ್ಲ ಅಂತ. ಒಂದು ವಾರ, 15 ದಿವಸ, 20 ದಿವಸ ಇರೋದು ಇಲ್ಲ. ಯಾಕೆಂದರೆ ಇರೋಕೆ ಅಷ್ಟು ಕೆಲಸ ಇದೆ ಅದಕ್ಕೆ ಅಂತ. ಜೀವಂತ ಇರಬೇಕು ಅಂದರೆ ಅಷ್ಟು ಕೆಲಸ ನಡಿಬೇಕಿಲ್ಲ. ಇದು ಜೀವಂತ ಇರೋಕೆ ಆಗೋದಿಲ್ಲ ಅಂತ, ಅಷ್ಟು ಕೆಲಸ ನಡೀತಾ ಇದೆ. ಒಂದೇ ಒಂದು ಸಂದರ್ಭ ಅಪವಾದ ಇದಕ್ಕೆ. ಮನುಷ್ಯ ಸಮಾಧಿಸ್ಥನಾದರೆ, ನಿರ್ವಿಕಲ್ಪ ಸಮಾಧಿಯನ್ನು ಏರಿದರೆ ಅವನು ಬದುಕ್ಬೋದು, ದೀರ್ಘಕಾಲ ಬದುಕ್ಬೋದು. ಯಾಕೆಂದರೆ ಇಡೀ ಯಂತ್ರ ಸ್ತಬ್ಧ ಆಗಿರುತ್ತೆ, ಪೂರ್ತಿ ಎಲ್ಲ ನಿಷ್ಕ್ರಿಯ ಆಗಿರುತ್ತೆ, ಅಲ್ಲಿ ಏನೂ ನಡೀತಾ ಇರೋದಿಲ್ಲ, ಬಾಳ್ಬೋದು ಅದು. ಅದನ್ನು ಹೊರತುಪಡಿಸಿದರೆ ಬೇರೆಯಂತೆ ಇಲ್ಲಿ ತುಂಬ ಕೆಲಸಗಳು ನಡೀತಾ ಇರುತ್ತೆ, ತುಂಬ ತ್ಯಾಗಗಳಾಗ್ತಾ ಇರುತ್ತೆ, ತುಂಬ ಹಾನಿಗಳು ಈ ಶರೀರಕ್ಕೆ ಆಗ್ತಾನೆ ಇರುತ್ತೆ. ತುಂಬಿಕೊಳ್ತಾನೆ ಇರಬೇಕು. ಉತ್ತಮವಾದ ಇಂಧನ ಬೇಕು, ಉತ್ತಮೋತ್ತಮವಾದ ಇಂಧನ ಬೇಕು. ಹೀಗಾಗಿ ಅನ್ನ 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 ಅಂತ ಹಾಹಾಕಾರ ಅದು ಅಂತ. ಎಲ್ಲಿ ಊಟ ಅಂತ, ಮಧ್ಯಾಹ್ನ ಆದರೆ ಸಾಯಂಕಾಲ ಆದರೆ ಊಟ ಅಂತ. ಯಾಕೆಂದರೆ ಕೆಲಸ ಅಷ್ಟಿದೆ ಅಂತ. ನಾವು ನಿಮಗೆ ಮೊನ್ನೆ ವಿಜ್ಞಾನದ ಒಂದು ಮಾತನ್ನು ಹೇಳಬೇಕಾದ್ರೆ ಹೇಳಿದ್ವು, ದೇಹಯಂತ್ರ ಸಾಯಂಕಾಲ ನಿಧಾನ ಆಗತ್ತೆ, ರಾತ್ರಿ ನಿಧಾನ ಕೆಲಸ ಮಾಡುತ್ತೆ, ಅದು ಹಗಲು ಚುರುಕಾಗಿ ಕೆಲಸ ಮಾಡುತ್ತೆ. ರಾತ್ರಿ ಕಡಿಮೆ ಊಟ ಯಾಕೆ ಮಾಡಬೇಕು ಅಂದರೆ ಕೆಲಸನೂ ಕಡಿಮೆ ಇದೆ. ಹಗಲು ಯಾಕೆ ಜಾಸ್ತಿ ಊಟ ಮಾಡಬೇಕು ಅಂದರೆ ಕೆಲಸ ಜಾಸ್ತಿ ಇದೆ. ಕರ್ಮ ಜಾಸ್ತಿ ಇರೋದ್ರಿಂದ ಊಟವೂ ಜಾಸ್ತಿ ಬೇಕು ಹಗಲು. ರಾತ್ರಿ ಅವನು ಮಲ್ಕೊಂಡಿದ್ದೇ ಮಾಡಬೇಕು ಅವನು. ಹಾಗಾಗಿ ಊಟ ಕಡಿಮೆ ಇರಬೇಕು ಅಂತ. ಈಗ ಹೇಳ್ಬೋದು, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ರಾತ್ರಿ ಇಡೀ ಕೆಲಸ ಮಾಡ್ತೀನಿ, ಊಟ ಮಾಡ್ತೀನಿ ಅಂತಂದರೆ ಆಯಿತು, ಆ ಕೆಲಸಕ್ಕೆ ಅಷ್ಟು ಊಟ ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ನೀವು ಹೋಗ್ತಾ ಇರೋದು ಪ್ರಕೃತಿ ವಿರುದ್ಧವಾಗಿ. ಯಾಕೆಂದರೆ ದೇಹ ನಿಧಾನ ಮಾಡು, ನಿಲ್ಲಿಸು ಅಂತ ಹೇಳ್ತಾ ಇದೆ. ನೀನು ಓಡು ಅಂತ ಹೇಳ್ತಾ ಇದೆಯೇ. ನಿನಗೂ ನಿನ್ನ ದೇಹಕ್ಕೂ ಪ್ರತಿ ರಾತ್ರಿ ಜಗಳ. ರಾತ್ರಿ ಕೆಲಸ ಮಾಡ್ತಾರಲ್ಲ ರಾತ್ರಿ ಇಡೀ, ಪಾಪ ಅವ್ರ ಕಷ್ಟ ಏನಂದರೆ ಅವರಿಗೂ ಅವ್ರ ದೇಹಕ್ಕೂ, ಅವ್ರಿಗೂ ಪಕ್ಕದ ಮನೆಯವರಿಗೂ ಅಲ್ಲ. ಇದು ಕಷ್ಟ ನೋಡಿ. ನಮಗೂ ನಮ್ಮ ಪಕ್ಕದ ಮನೆಯವರಿಗೂ ಆಗೋದಿಲ್ಲ ಅಂದರೆ ಅದೆಲ್ಲ ಇದೆ ಪ್ರಪಂಚದಲ್ಲಿ. ನಮಗೂ ಅಣ್ಣ ತಮ್ಮದ್ರಿಗೆ ಆಗೋದಿಲ್ಲ ಅಂದರೆ ನಡೆಯುತ್ತೆ ಅದೆಲ್ಲ. ಆದರೆ ನಮಗೂ ನಮ್ಮ ದೇಹಕ್ಕೂ ಜಗಳ ಬಂದರೆ ಅದು ಎಷ್ಟು ಕಾಲ ಬಾಳೋಕ್ಕೆ ಸಾಧ್ಯ, ಎಷ್ಟು ಚೆನ್ನಾಗಿ ಬಾಳೋಕ್ಕೆ ಸಾಧ್ಯ ಅಂತ. ಹಾಗಾಗಿ ದೇಹದ ಅಭಿಪ್ರಾಯ ಮಲಗು, ನಿದ್ದೆ ಮಾಡು, ನಿಧಾನ ಮಾಡ್ತಾ ಇದೆ ಪ್ರಕ್ರಿಯೆಗಳನ್ನು. ಓಡು ಅಂದರೆ ಅದೇ ಧಾರಣ, ಉದೀರಣ ಅಂತ ಹೇಳಿದ್ವಲ್ಲ, ಸ್ವಲ್ಪ ಆ ಥರ ಹೋಗುತ್ತೆ ಅದು ಅಂತ. ಅದು ಸಹಜ ಪ್ರಕ್ರಿಯೆಯಾಗಿ ನಿಧಾನ ಮಾಡ್ತಾ ಇದೆ. ನಾವು ಮನಸ್ಸಿನಿಂದ ಬಲ ಕೊಟ್ಟು ಓಡಿಸ್ತಾ ಇದ್ದೇವೆ ಅಂತ. ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಈ ರೀತಿಯಲ್ಲಿ ಇಂಧನ ಅಂತ ಯಾಕೆ ಬೇಕು ಅಂದರೆ ಇದು ಮಾಡುವ ಕೆಲಸ ಅಷ್ಟು. ಆ ಕಾರಣಕ್ಕಾಗಿ ಇಂಧನವಾಗಿ ಆಹಾರ ಬೇಕು. ಇವತ್ತು 2 ವಿವರಣೆಗಳು. ಇವತ್ತು ಒಂದು ಆಹಾರ ಅಂದರೆ ಅದ್ವೈತ ಸಾಧನೆ, ಇನ್ನೊಂದು ಆಹಾರ ಅಂದರೆ ಇಂಧನ ಪೂರೈಕೆ. 2 ವಿವರಣೆ. ಅದರಲ್ಲಿ ವಾಹನಕ್ಕೆ ಇಂಧನ ಪೂರೈಕೆ ಅಂದರೆ ಅದು ಇದಕ್ಕಿಂತ ಭಾಳ ಕೆಳಮಟ್ಟದಲ್ಲಿದೆ ಅದು. ಯಾಕೆಂದರೆ ಆ ಇಂಧನ ಶಕ್ತಿಯಾಗಿ ಪರಿವರ್ತನೆಯಾಗಿ ವಾಹನವನ್ನು ಓಡಿಸೋಕೆ ಸಹಾಯ ಮಾಡುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಅದಲ್ಲ, ಇಲ್ಲಿ ಅದೇ ಶರೀರ ಆಗುವಂಥದ್ದು. ಈಗ ನೀವು ತುಂಬಿಸಿದ ಇಂಧನವೇ ವಾಹನ ಆಗತ್ತಾ ಇಲ್ಲಾದರೂ? ಅಂದರೆ ಅದು ಎಷ್ಟು ಹಿಂದಿದೆ ಅಂತ. ಆ ಯಂತ್ರ ಈ ಯಂತ್ರಕ್ಕಿಂತ ಎಷ್ಟು ಹಿಂದಿದೆ ಅಂದರೆ ಅದು ಯಾವತ್ತೂ ತುಂಬಿಸಿದ ಇಂಧನ ವಾಹನ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಂತ. ಅದು ಇಲ್ಲ, ಹಾಗಲ್ಲ ಅಂತ. ತುಂಬಿಸಿದ ಇಂಧನವೇ ವಾಹನವಾಗಿ, ವಾಹನವೇ ಕ್ಷಣಕ್ಕೂ ಹೊಸ್ತಾಗ್ತಾ ಇರುತ್ತೆ, ಪ್ರತಿ ಕ್ಷಣಕ್ಕೂ ಹೊಸ್ತಾಗ್ತಾ ಇರುತ್ತೆ. ಅಲ್ಲಿ ಹಾಗಲ್ಲ, ತಂದ ಮೇಲೆ ಮುಗಿತು, ಅದು ಮತ್ತೆ ಹೊಸ್ತಾಗಿರೋದಿಲ್ಲ. ಹಳ್ತಾಗ್ತಾ ಹೋಗಲೇಬೇಕು ಅದು. ಇದು ಹಳ್ತಾಗುತ್ತೆ, ಇಲ್ಲ ಅಂತೆಲ್ಲ, ತುಂಬ ನಿಧಾನವಾಗಿ ಹಳ್ತಾಗತ್ತೆ ಅದು. ಅಷ್ಟೆಲ್ಲ ಕೆಲಸ ಮಾಡಿ ಹಳ್ತಾಗತ್ತೆ ಅದು. ಹಳ್ತಾದ್ಮೇಲೂ ತುಂಬ ಉಪಯೋಗ ಬರುತ್ತೆ ಅದು. ಕೆಲವು ಸಾರಿ ಹಳ್ತಾದ್ಮೇಲೆ ಜಾಸ್ತಿ ಉಪಯೋಗ ಬರುತ್ತೆ. ಈಗ ಮಾವಿನ ಮಿಡಿ, ಕಾಯಿ, ಹಣ್ಣು ಅನ್ನುವಾಗ ಯಾವ್ದು ಜಾಸ್ತಿ ಉಪಯೋಗ ಬರೋದು ಹೇಳಿ ನೀವು? ಯಾವುದು ರುಚಿ ಜಾಸ್ತಿ? ಹಣ್ಣಲ್ವಾ? ಎಷ್ಟೋ ಬಾರಿ ಹಣ್ಣಾದ ಮೇಲೆ ದೇಹ ತುಂಬ ಉಪಯೋಗ ಬರ್ಬೋದು. ಸರಿಯಾಗಿ ಹಿಂದೆ ಜೀವನ ಮಾಡಿಬಿಟ್ಟಿದ್ರೆ ಅದಕ್ಕಿಂತ ಮುಂಚೆ ಹಣ್ಣಾದ್ಮೇಲೆ ತುಂಬ ಉಪಯೋಗ ಬರ್ಬೋದು.
ಅದೆಲ್ಲ ಇರಲಿ, ಕೊನೆಯ ಕ್ಷಣ ಇದೆಯಲ್ಲ ಅತ್ಯಂತ ಹೆಚ್ಚು ಉಪಯೋಗ ಬರೋದು ಅದು ಅಂತ. ಮನುಷ್ಯನ ಕೊನೆಯ ಕ್ಷಣ ಇದೆಯಲ್ಲ, ಮುಪ್ಪಿನ ವಿಷಯ ಬಿಟ್ಬಿಡಿ, ಕೊನೆಯ ಕ್ಷಣ ಅತ್ಯಂತ ಹೆಚ್ಚು ಉಪಯೋಗ ಬರುವಂಥದ್ದು. ಯಾಕೆಂದರೆ ಅವಾಗ ನಾವು ಏನು ಯೋಚನೆ ಮಾಡ್ತೇವೋ ಅದಾಗ್ತೇವೆ ಅದಕ್ಕೆ. ಆ ಒಂದು ಕ್ಷಣದಲ್ಲಿ ತೀರ್ಮಾನ ಆಗುತ್ತೆ ಅದು. ನಾವು ರಾಮ ಅಂದರೆ ರಾಮ ಆಗಿಬಿಡ್ತೇವೆ ಆ ಸಮಯದಲ್ಲಿ, ಕೊನೆಯ ಕ್ಷಣದಲ್ಲಿ ಅಲ್ವಾ. ಅದು ಬಿಟ್ಟು ನಮ್ಮನ್ನ ನಾಯಿ ಅಂತ ನೆನಪು ಮಾಡ್ಕೊಂಡ್ರೆ ಹೊತ್ತಿಗೆ, ಸಾಯೋ ಹೊತ್ತಿಗೆ ಪ್ರೀತಿಯಿಂದ ಒಂದು ನಾಯಿ ಸಾಕಿದ್ದು, ಸಾಯೋ ಕ್ಷಣದಲ್ಲಿ ನಾಯಿ ಅಂತ ಅಂದ್ಕೊಂಡ್ರೆ ನಾಯಿ ಆಗ್ತೇವೆ. ನೋಡಿ, ಮುಪ್ಪು ಬಂತು ಅನ್ನೋ ಕಾರಣಕ್ಕೆ ಅಥವಾ ಸಾವು ಬಂತು ಅನ್ನೋ ಕಾರಣಕ್ಕೆ ಆ ಕ್ಷಣ ಹಾಳು ಅಂತಲ್ಲ. ನೀವು ಉಪಯೋಗ ಮಾಡೋದಾದರೆ ಅದಕ್ಕೇನೋ ತುಂಬ ತುಂಬ ಉಪಯೋಗಗಳಿದೆ, ಅಸಾಧಾರಣವಾದ ಉಪಯೋಗಗಳಿದೆ. ಆ ವಾರ್ಧಕ್ಯದ ಆ ಅನುಭವ, ಪಕ್ವತೆ ಯೌವನದಲ್ಲಿ ನೀವು ಬರೋಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ಆಗಲೂ ಕೂಡ ಒಂದರ್ಥದಲ್ಲಿ ಹೊಸತೇ ಅದು. ಕೆಲವು ಶಕ್ತಿ, ಹೊರಗಿನ ಶಕ್ತಿಗಳು ಕಡಿಮೆ ಆಗ್ಬೋದು, ಕಣ್ಣಿನ ಶಕ್ತಿ, ಕಿವಿ ಶಕ್ತಿ ಎಲ್ಲ ಕಡಿಮೆ ಆಗ್ಬೋದು, ಆದರೆ ಮನಸ್ಸು ತುಂಬ ಪಕ್ವ, ತುಂಬ ಮಾಗಿರುತ್ತೆ ಸರಿಯಾಗಿ ಬದುಕಿದ್ರೆ. ಇದನ್ನು ಇಟ್ಕೋಬೇಕು. ಈ ಶಬ್ದ ಹಿಡಿದ ಏನು ಹೇಳೋ ಪ್ರಯೋಜನ ಇಲ್ಲ. ಒಳ್ಳೆ ರೀತಿ ಜೀವನ ಮಾಡಿದರೆ ತುಂಬ ಒಂದು ಹಣ್ಣಾಗಿರ್ತಾನೆ. ಹಣ್ಣು ಮುದುಕ ಅಂತ ಹೇಳ್ತಾರಲ್ಲ, ಏನು ಅದು ಅಂದರೆ ಅಷ್ಟು ಮಧುರ, ಮೃದು, ಪಕ್ವ, ಉಪಯುಕ್ತ. ಅದೇ ಹಣ್ಣು ಮುದುಕ ಅಂದರೆ. ಬರೀ ಹಣ್ಣು ಮುದುಕ ಅಂದರೆ ಕೈಲಾಗೋದಿಲ್ಲ, ಕೋಲು ಹಿಡ್ಕೊಂಡಿದ್ದಾನೆ, ಬೆನ್ನು ಬಾಗಿದೆ ಅಂತ ಇಷ್ಟೇ ಅಲ್ಲ ಅಂತ. ಪಕ್ವ ಅಂತ. ಅಕ್ಕಿ ಅನ್ನ, ಅಕ್ಕಿ ಪಕ್ವ ಅಲ್ಲ, ಅಪಕ್ವ ಅದು. ಆದರೆ ಅನ್ನ ಅದು ಬೆಂಕಿ ಕಂಡಿದೆ ಪಾಪ ಅದು, ಆದರೆ ಪಕ್ವ ಅದು, ಮೃದು ಹೌದು, ಮಧುರ ಹೌದು, ಉಪಯುಕ್ತ ತುಂಬ ಅಂತ. ಹಾಗಾಗ್ತಾನೆ ಮನುಷ್ಯ ಅಂತ. ಹಾಗಾಗಿ ಅಂಥ ಅದ್ಭುತವಾದ ದೇಹಯಂತ್ರವನ್ನು ಉಳಿಸುವುದು ಆಹಾರ. ಉಳಿಸುವಾಗ ಒಂದು ಅದ್ಭುತ ಪ್ರಕ್ರಿಯೆ ನಡೆಸಿ ಉಳಿಸುತ್ತೆ. ತಾನೇ ತನ್ನನ್ನು ಕೊಟ್ಟುಕೊಂಡು ಆಹಾರ ನಾವಾಗತ್ತೆ. ಅದು ನಮ್ಮೊಳಗೆ ಕರಗಿ ಒಂದಾಗಿ ನಾವಾಗಿ, ನಮ್ಮ ಶಕ್ತಿಯಾಗಿ, ನಮ್ಮ ಆನಂದವಾಗಿ, ಉತ್ಸಾಹವಾಗಿ, ಉಲ್ಲಾಸವಾಗಿ ಅದು ಮಾರ್ಪಟ್ಟು ಅದು ಏನಲ್ಲ, ದೇವರ ಹಾಗೆ ಕೆಲಸ ಮಾಡುತ್ತೆ. ಅನ್ನ ಅಂದರೆ ಅದು ದೇವರು ಬೇರೆ ಇಲ್ಲ, ಅದು ಬೇರೆ ಇಲ್ಲ, ದೇವರು ಮಾಡಿದಾಗ ಕೆಲಸ ಮಾಡುತ್ತೆ ಅದು, ಅಂಥದ್ದು. ಹಾಗಾಗಿ ಅದರ ಜೊತೆಗೆ ನಿಜವಾದ ಅದ್ವೈತವನ್ನು ನಿತ್ಯ ಸಾಧನೆ ಮಾಡೋಣ, ಉದ್ಧಾರ ಆಗೋಣ. ಹರೇ ರಾಮ. गोकर्ण मंडलाधीश्वर श्रीमद जयद्रु शंकराचार्य श्रीमद राघवेश्वर भारती स्वामी महाराज की